ಏನೋ ಇಂಡಸ್ಟ್ರಿಗೆ ಹೇಗಾದ್ರೂ ಬಂದ್ಬಿಡ್ಬೇಕು ಅಂತ ಅನ್ಕೊಳ್ಳೋ ಸಮಯದಲ್ಲಿ ನನಗೆ ಒಂದು 3-4 ವರ್ಷಗಳ ಕಾಲ ಏನೂ ಆಗದೆ ಇದ್ದಾಗ ಪರಿಚಯ ಆಗಿದ್ದು ನವೀನ್ ಕೃಷ್ಣ ಸರ್. ಅವರ ಜೊತೆನಲ್ಲಿ ಅವ್ರ ದಿಮಾಕು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ, ರೈಟರ್ ಆಗಿ ಒಂದಷ್ಟು ಕೆಲಸಗಳನ್ನ ಕಲಿತು ಸಿನಿಮಾ ಶುರು ಆದ್ರೆ ಕೊನೆ ಆಗೋ ತನಕ, ರಿಲೀಸ್ ಆಗೋ ತನಕದ ಕೆಲವು ಎಲ್ಲಾ ಹಂತಗಳ ಕೆಲಸಗಳನ್ನ ನಾನು ಅವ್ರ ಜೊತೆ ಮಾಡಿದೆ. ಅವರು ನನ್ನನ್ನು ಒಬ್ಬ ಬರಹಗಾರನಾಗಿ, ಒಬ್ಬ ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ರು ಸಿನಿಮಾ ಬ್ಯಾನರ್ ಮೂಲಕ, ದಿಮಾಕು ಸಿನಿಮಾಗೆ. ಅವ್ರ ತಂದೆಯವರು ನನಗೆ ಹರ್ಷಪ್ರಿಯ ಅನ್ನೋ ಹೆಸರು ಕೊಟ್ಟರು. ಅಲ್ಲಿಂದ ನಂತರ ಮತ್ತೊಂದು 3 ವರ್ಷ ಮಾಮೂಲಿ ಮತ್ತೆ ಬಿಲ್ಡಿಂಗ್ ಪೇಂಟಿಂಗ್ ಅಂತೇನೋ ನಡೆದು ಇನ್ನೆಲ್ಲ ಮುಗ್ದೇ ಹೋಯ್ತು ಲೈಫು ಅಂತ ಅನ್ನುವಾಗ ಎಲ್ಲರೂ ಹೇಳ್ತಾರೆ ದೇವರು ನೋಡಿಲ್ವಾ ಅನ್ನೋ ಜಿಜ್ಞಾಸೆ. ನನಗೆ ಆ ಕನ್ಫ್ಯೂಷನ್ನೇ ಇಲ್ಲ. ನಾನು ನನ್ನ ಜೀವನದಲ್ಲಿ ದೇವರನ್ನ ನೋಡಿದ್ದೀನಿ, ಅದು ರವಿ ಗರಣಿ ಸರ್. ನನ್ನ ಜೀವನದ ದಿಕ್ಕನ್ನ ಅಂದ್ರೆ ಎಲ್ಲೋ ಕಳೆದು ಇನ್ನೇನಕ್ಕೂ ಬರದೇ ಇರುವ ವ್ಯಕ್ತಿ, ಟಿಶ್ಯೂ ಪೇಪರ್ ಆಗ್ಬಿಡ್ತೀನಿ ಅನ್ನೋಂಥವನ್ನು ವಾಪಸ್ ಕರ್ಕೊಂಡ್ ಬಂದು ನಿಲ್ಲಿಸಿ ಅವರ ಸೀರಿಯಲ್ನ ಕೃಷ್ಣ ರುಕ್ಮಿಣಿ ಧಾರಾವಾಹಿಗೆ ಡೈಲಾಗ್ ರೈಟರ್ ಆಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ, ಅದಾದ ಮೇಲೆ ಅವರ ಅಮೃತವರ್ಷಿಣಿ ಸೀರಿಯಲ್ಗೆ ನನ್ನನ್ನ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಪ್ರಮೋಟ್ ಮಾಡಿದ್ರು. ಅಲ್ಲಿಂದ ಧೈರ್ಯವಾಗಿ ಹೇಳಿದ್ರೆ ನಾನು ತಿರುಗಿ ನೋಡಿದ್ದೇ ಇಲ್ಲ. ಅಂಥದ್ದೊಂದು ಓಪನಿಂಗ್ ಅನ್ನ ಕೊಟ್ಟು ನನಗೆ ಇಲ್ಲಿ ಒಂದು ನೆಲೆ ತಂದುಕೊಟ್ಟಂತ ದೇವರು ನನಗೆ ರವಿ ಗರಣಿ ಸರ್. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಅವರು ನನ್ನನ್ನ ಹರಿಸಬೇಕು ಅನ್ನೋ ಆಸೆಯಿಂದ ನಾನು ಅವ್ರನ್ನ ಕರೆದೆ. ಅವ್ರು ಮೊದಲು ಮುಜುಗರದಿಂದ ಇದ್ರು, ಅದು ಬಲವಂತ ಮಾಡಿ ರಾಮ್ಜಿ ಸರ್ ಎಲ್ಲ ಮಾತಾಡಿದ ಮೇಲೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ನನ್ನ ಜೀವನದ 2 ದೊಡ್ಡ ಘಟ್ಟಗಳು ಮತ್ತು ಪಿಲ್ಲರ್ಗಳು ಇವರಿಬ್ರು. ಇದಾದ ನಂತರ ರಾಘವೇಂದ್ರ ವಂಶೂರ್ ಅವರು ಇನ್ನೊಂದು 3ನೇ ಪಿಲ್ಲರು. ಅವರು ಜಿ ಕನ್ನಡದ ಕಾರ್ಯಕ್ರಮ ಇದಕ್ಕೆ ನನ್ನನ್ನು ಸೇರಿಸ್ಕೊಂಡ್ರು. ಮೊದಲು ಫಿಕ್ಷನ್ ಕಮಿಷನ್ ಹೆಡ್ ಆಗಿ ಕೆಲಸ ಮಾಡಿದೆ. ಡ್ರಾಮಾ ಜೂನಿಯರ್ಸ್ ಮತ್ತು ಕಾಮಿಡಿ ಕಿಲಾಡಿಗಳು ಅನ್ನುವಂತ ದೊಡ್ಡ ದೊಡ್ಡ ಶೋಗಳನ್ನ ಲಾಂಚ್ ಮಾಡಿ, ಅದಾದ ನಂತರ ಮತ್ತೆ 3 ವರ್ಷ ಫಿಕ್ಷನ್ ಹೆಡ್ ಆಗಿ ಸಹ ಕೆಲಸ ಮಾಡಿದೆ ನಾನು, ಸೀರಿಯಲ್ಗಳ ಮುಖ್ಯಸ್ಥನಾಗಿ. ಅದಾದ್ಮೇಲೆ ಮತ್ತೆ ಸಿನಿಮಾಗೆ ಬರಲೇಬೇಕು ಅಂತ ಹೊರಗೆ ಬಂದ್ಮೇಲೆ ಕೆಲಸ ಬಿಟ್ಟು ರಾಮ್ಜಿ ಸರ್ ಅವ್ರನ್ನ, ಅವ್ರದ್ದು ಸ್ವಲ್ಪ ಹಳೆಯ ಪರಿಚಯ, ಪುಟಗೌರಿ ಮದುವೆ ಧಾರಾವಾಹಿಯಿಂದ ಅವರ ಟೈಟಲ್ ಟ್ರ್ಯಾಕ್ ಬರೆದಿದ್ದು ನಾನು. ಅಲ್ಲಿಂದ ಒಂದಷ್ಟು ಸುಮಾರು ಧಾರಾವಾಹಿಗಳ ಕೆಲಸ ಮಾಡಿದ್ದೀನಿ ಅವ್ರ ಜೊತೆನಲ್ಲಿ ಬರಹಗಾರನಾಗಿ, ಟೈಟಲ್ ಟ್ರ್ಯಾಕ್ ಆಗಿ. ಈಗ ಹೊರಗೆ ಬಂದಾಗ ಮತ್ತೆ ರಾಮಾಚಾರಿ ಧಾರಾವಾಹಿಗೆ ಟೈಟಲ್ ಟ್ರ್ಯಾಕ್ ಬರೆಯೋದಕ್ಕೆ ಕರೆದ್ರು. ಅಷ್ಟೊತ್ತಿಗೆ ನಾನು ನಂದೊಂದು ಚಿಕ್ಕ ತಂಡ ಕಟ್ಕೊಂಡು ಶೂಟಿಂಗ್ ಹೋಗ್ಬಿಡ್ಬೇಕು, ಲೊಕೇಶನ್ ಎಲ್ಲ ನೋಡಿ ಏನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಆ ದಾರಿಯಲ್ಲಿ ನನಗೊಂದು ಸತ್ಯ ಗೊತ್ತಾಗಿತ್ತು, ಈ ಸಿನಿಮಾ ಆಗಲ್ಲ ಅಂತ. ಯಾಕಂದ್ರೆ ಜೊತೆಲಿ ಇರ್ತೀನಿ ಅಂತ ಹೇಳೋದು ಬೇರೆ, ಕಡೆಯವರೆಗೂ ಜೊತೆಲಿ ಇರೋದು ಬೇರೆ. ಹಾಗಾಗಿ ನನ್ನ ಇನಿಷಿಯಲ್ ಅಂತ ಏನು ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆ ಹಣನೆಲ್ಲ ಎಲ್ಲೋ ಒಂದು ಹೋಯ್ತು ಅಂತ ಅನ್ಕೊಳ್ಳೋ ಸಂದರ್ಭದಲ್ಲಿ ಅದೆಲ್ಲವೂ ಗೊತ್ತಾಗಿತ್ತು, ಮಾಹಿತಿಗಳನ್ನ ತಗೊಂಡಿದ್ರು. ಹಾಗಾಗಿ ರಾಮಾಚಾರಿ ಹಾಡು ಬರೀಬೇಕು ಅನ್ನೋ ನೆಪದಲ್ಲಿ ನನ್ನ ಕರೆಸ್ಕೊಂಡು ಎಲ್ಲರಿಗೂ ಕತೆ ಹೇಳಿದಿರಾ, ನನಗೆ ಹೇಳೋದಿಲ್ವಾ ಅಂತ ಕೇಳಿದ್ರು. ಅದು ಗೊತ್ತಿತ್ತು, ಅವ್ರು ಏನು ಯಾವ ಪಾಯಿಂಟ್ ಅರೈವ್ ಆಗ್ತಿದ್ದಾರೆ ಅಂತ ನನಗೂ ಗೊತ್ತಿತ್ತು. ಹಾಗಾಗಿ ನಾನು ತುಂಬಾ ಆಸ್ಥೆಯಿಂದ, ಪ್ರೀತಿಯಿಂದ ಅವರಿಗೆ ಕತೆ ಹೇಳಿದೆ. ಒಳಗೊಂದು ಆಸೆ ಇತ್ತು, ಅವ್ರು ಈ ಸಿನಿಮಾನ ಟೇಕ್ ಓವರ್ ಮಾಡಬೇಕು ಅಥವಾ ಇದಕ್ಕೆ ನಿಂತ್ಕೋಬೇಕು ಅಂತ. ಕತೆ ಹೇಳಿ ಮುಗಿತಿದ್ದಾಗೇನೆ, ಈ ಸಿನಿಮಾಗೆ ನೀನ್ ಎಲ್ಲೆಲ್ಲೋ ಅಲ್ದಾಡೋದು ನನಗಿಷ್ಟ ಇಲ್ಲ, ಇದು ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ಯಾ, ಇದು ಸಿನಿಮಾ ಆಗ್ಬೇಕು, ಇದಕ್ಕೇನ್ ಸಪೋರ್ಟ್ ಬೇಕು, ನಾನು ನಿನ್ ಜೊತೆ ನಿಂತ್ಕೊಳ್ತೀನಿ ಅಂತ ಬಂದ್ರು ರಾಮ್ಜಿ ಸರ್. ಅವತ್ತಿಗೆ ಅವ್ರು ಮನಸ್ಸು ಮಾಡಿದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಅವರೇ ಡೈರೆಕ್ಟರ್ ಆಗಿ ಅವರ ಮೊದಲನೇ ಹೆಜ್ಜೆ ಇನ್ನೂ ದೊಡ್ಡದಾಗಿ ಇಟ್ಕೊಳ್ಬಹುದಾಗಿತ್ತು. ನನ್ನ ಕನಸಿಗೆ, ನನ್ನ ಕತೆಗೆ ಸಾಥ್ ಕೊಟ್ಟು ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಾಮ್ಜಿ ಸರ್. ಅಂಡ್ ಶ್ವೇತಾ ಈ ಚಿತ್ರದ 3ನೇ ಚಿತ್ರ ಅವ್ರಿಗೆ. ಇದಕ್ ಮೇಲೆ ಅವ್ರನ್ನೇ ಮಾತಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ಬೋದು ಅಂತ ಅನ್ಕೊಳ್ತೀನಿ. ರಾಮ್ಜಿ ಸರ್, ನೀವು ಶುರು ಮಾಡಿ. ಇದು ಚೆನ್ನಾಗಿದೆ. ಹೆಜ್ಜಾರು ಒಂದು ಪ್ಯಾರಲಲ್ ಲೈಫ್ ಬೇಸ್ ಮಾಡಿದಂತ ಕತೆ. ಅಂದ್ರೆ ಒಬ್ಬರ ಜೀವನದಲ್ಲೇ ನಡೆದಿದ್ದು ಇನ್ನೊಬ್ರ ಜೀವನದಲ್ಲೇ ನಡೆಯುತ್ತೆ ಅಂತ ನಾವೇನು ಪೋಸ್ಟರ್ ಅಲ್ಲೂ ಹಾಕಿದೀವಿ ಮತ್ತು ಟೀಸರ್, ಟ್ರೈಲರ್ ಎರಡರಲ್ಲೂ ಅದನ್ನ ಸ್ಟ್ರೆಸ್ ಮಾಡಿ ಹೇಳಕ್ ಟ್ರೈ ಮಾಡಿದೀವಿ. ಅಬ್ರಹಾಂ ಲಿಂಕನ್ ಮತ್ತು ಜಾನ್ ಎಫ್ ಕೆನಡಿ ಅವ್ರದ್ದು ದೊಡ್ಡ ಉದಾಹರಣೆ. ಅಂದ್ರೆ ಇಂಟರ್ನೆಟ್ ಅಲ್ಲಿ ಸಿಗುವಂತದ್ದು. ಇದು ಎಷ್ಟು ಸತ್ಯ ಏನು ಅನ್ನೋದ್ರ ಮೂಲಕ್ಕೆ ಹೋಗುವಷ್ಟು ಆಳಕ್ಕೆ ಇಳಿದೇ ಇದ್ರು ಪ್ರಚಲಿತವಾಗಿರುವಂತಹ ಒಂದಷ್ಟು ದೃಷ್ಟಾಂತಗಳು ಮತ್ತು ಉದಾಹರಣೆಗಳಲ್ಲಿ ಅದು ಕೂಡ ಒಂದು. ಸೊ ಅದನ್ನ ನೋಡಿದಾಗ ಅದು ನನಗೆ ತುಂಬಾ ಎಕ್ಸೈಟ್ ಮಾಡಿತ್ತು. ಹಾಗಾಗಿ ಒಂದು ಹೊಸ ಪ್ರಯತ್ನ ಅಂತ ಮಾಡ್ತೀವಿ ಅಂತ ಹೊರಟಾಗ ಸ್ವಲ್ಪ ಯಾರು ಹೇಳದೇ ಇರುವಂತ ಕಥೆಯನ್ನ ವಿಶೇಷವಾಗಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಈ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದು. ಸೊ 1965ರಲ್ಲಿ ಒಂದು ಘಟನೆ ನಡೆಯುತ್ತೆ ಹೆಜ್ಜಾರು ಅನ್ನೋ ಊರಿನಲ್ಲಿ, ಮತ್ತು 1995ರಲ್ಲೂ ಸಹ ಅಂಥದ್ದೇ ಒಂದು ಘಟನೆ ನಡೆಯುತ್ತೆ. 65ರಲ್ಲಿ ಒಬ್ಬ ಯಾರು ಅದರಿಂದ ತೊಂದರೆಗೊಳಗಾಗಿರ್ತಾನೆ, ಅವನು 95ರಲ್ಲಿ ಡಿಸೈಡ್ ಮಾಡ್ತಾನೆ ಈ 95ರಲ್ಲಿ
ಆಕ್ಸಿಡೆಂಟ್ ಆಗಿ ಉಳಿದವನನ್ನ ಮಗನನ್ನ ನಾನು ಫಾಲೋ ಮಾಡಿದೆ ಅಂತಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ. ಇದು ಬೇಸಿಕಲಿ ಗೋಪಾಲ್ ದೇಶಪಾಂಡೆ ಅವರು ತಮ್ಮ ಹುಡುಗಿಯನ್ನ ಯಾರೋ ಕೊಂದಿದ್ದಾರೆ, ಕೊಂದವ್ರು ಯಾರು ಅಂತ ಗೊತ್ತಿಲ್ಲ ಅಂತ ಹುಡುಕಾಡ್ತಾ ಇರುವಾಗ ತನ್ನ ಘಟನೆ, ತನ್ನ ಜೀವನದಲ್ಲಿ ಆದಂತದ್ದೇ ಘಟನೆ ಭಗತ್ ಜೀವನದಲ್ಲಿ ಆಗಿದ್ದನ್ನ ನೋಡಿ ಅವನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಅವರ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ವಾ ಅನ್ನೋದು ಕತೆ. ಶೂಟಿಂಗ್ ಎಲ್ಲ ನಾವು ಉಜಿರೆ ಹತ್ರ ಅಂದ್ರೆ ಬಂಟ್ವಾಳ ತಾಲೂಕಿನ ಮಡಂತ್ಯಾರು ಅನ್ನೋ ಜಾಗದಲ್ಲಿ ಮಾಡಿದ್ವಿ. ಮುಖ್ಯವಾಗಿ ಅದೇ ಜಾಗಕ್ಕೆ ಯಾಕೆ ಹೋದ್ವಿ ಅಂತಂದ್ರೆ ಮಳೆ ತುಂಬಾ ಪ್ರಾಮಿನೆಂಟ್ ಆಗಿ ಬೇಕಿತ್ತು ಅಂತ ಅನ್ಸಿತ್ತು ನಮ್ಗೆ ಸ್ಕ್ರಿಪ್ಟ್ ಮಾಡುವಾಗ. ಅಂದ್ರೆ ಬರೀ ವಿಜುವಲ್ಸ್ ಜೊತೆಗೆ ಇನ್ನೇನೋ ಎಕ್ಸ್ಟ್ರಾ ಎಕ್ಸ್ ಫ್ಯಾಕ್ಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಮರ್ ನಾನು ಮಾತಾಡ್ಕೊಂಡಾಗ ಮಳೆ ಬೇಕು ಅನ್ನಿಸ್ತು. ಆ ಮಳೆನಲ್ಲಿ ಆ ಊರು ಚೆನ್ನಾಗಿ ಕಾಣಿಸ್ತು ಅಂತ ಅನ್ನಿಸ್ತು. ಮತ್ತೆ ವಿಶೇಷವಾಗಿ ಭಗತ್ ಅದೇ ಊರಿನವರಾಗಿದ್ರಿಂದ ಆ ಊರಿನ ಪರಿಚಯ ಅವ್ರಿಗೆ ತುಂಬಾ ಚೆನ್ನಾಗಿದ್ದರಿಂದ ಸ್ಕ್ರಿಪ್ಟ್ಗೆ ಹೋಲುವ ಎಲ್ಲಾ ವಿಷಯಗಳು ಅಲ್ಲಿ ನಮಗೆ ಸಿಗುತ್ತೋ ಅನ್ನೋ ನಂಬಿಕೆ ಇದ್ದಿದ್ರಿಂದ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಸರ್, ಇದಕ್ಕೆ ರಿಸರ್ಚ್ ವರ್ಕ್ ಅಂತ ಏನಾದ್ರು ಮಾಡಿದ್ದೀರಾ? ಅಂದ್ರೆ ಕಾನ್ಸೆಪ್ಟ್ ಹೊಸ್ತು ಅಂತ ಹೇಳ್ತೀರಾ, ಸೊ ಜಸ್ಟಿಫಿಕೇಶನ್ ಆ ತರದ್ದು ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಬೀಳುತ್ತೆ. ಸೊ ಇಲ್ಲ ಮೇಡಮ್, ನಾನು ಡಿಪೆಂಡ್ ಆಗಿದ್ದು ಗೂಗಲ್ ಮೇಲೆ ಮತ್ತು ಯೂಟ್ಯೂಬ್ಗಳ ಮೇಲೆನೆ. ಅಂದ್ರೆ ತೀರಾ ಆತರ ಯಾವ್ದು ಸತ್ಯ ಅಲ್ಲ ಅಂತ ಅನ್ನೋದು ಅವರೇ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ಈ ತರದೊಂದು ಕತೆ ಹೇಳುವಾಗ ಇದು ನಡೆದಿದೆ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ಅದೊಂದು ಸೃಷ್ಟಿ ಕಥೆನೆ ಇದು. ಮತ್ತು ಅಂದ್ರೆ ಇದು ನಡೆದಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಇದು ಕಾಲ್ಪನಿಕ ಕತೆ ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂತ ಬೇಸಿಕ್ ಕಲ್ಪನಾತ್ಮಕವಾದಂತ ಏನು ರಿಸರ್ಚ್ ಗಳು ಮಾಡ್ಕೊಳ್ಬಹುದು ಅದನ್ನಷ್ಟೇ ಮಾಡಿದ್ದು. ಡಿಪೆಂಡ್ ಆಗಿದ್ದು ಗೂಗಲ್ ಮತ್ತು ಯೂಟ್ಯೂಬ್ ಗಳ ಮೇಲೆ. ಒಬ್ಬ ಸ್ಕ್ರಿಪ್ಟ್ ರೈಟರ್ ಆಗಿ, ಒಬ್ಬ ಫಿಕ್ಷನ್ ಹೆಡ್ ಆಗಿ ಈ ಸಿನಿಮಾದ ಚಿತ್ರಕಥೆ ಮೇಲೆ ನಾವು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು? ಮೇಡಮ್, ಎಲ್ಲರೂ ಹೇಳುವಾಗ ಭಿನ್ನ ವಿಭಿನ್ನ ಅನ್ನೋದನ್ನ ಮೊದಲಿಗೆ ಹೇಳ್ಬಿಟ್ಟು ನಾ ಹೇಳ್ತೀನಿ. ಸ್ಕ್ರೀನ್ ಪ್ಲೇ ನಲ್ಲಿ ಖಂಡಿತವಾಗ್ಲೂ ತುಂಬಾ ಮೈನ್ಯೂಟ್ ಆದಂತಹ ಕೆಲಸಗಳನ್ನ ಮಾಡಿದ್ದೀವಿ. ಯಾವ ಸೀನ್ಗಳು ಸಹ ಕಥೆಯನ್ನ ಹೇಳದೆ, ಕಥೆಯನ್ನ ಮೂವ್ ಮಾಡದೆ ಹಾಗೆ ಇರಬೇಕು ಅನ್ನುವಂತ ಸೀನ್ಗಳು ಯಾವುದೂ ಇಲ್ಲ. ಎಲ್ಲವೂ ಇನ್ನೊಂದು ಸೀನ್ ಮೂವ್ ಮಾಡ್ತಾ ಹೋಗುತ್ತೆ. ಕಥೆಯನ್ನ ಸ್ವಲ್ಪ ನಾನ್ ಲೀನಿಯರ್ ಆಗಿ ಹೇಳಕ್ ಟ್ರೈ ಮಾಡಿದೀವಿ. ಎಲ್ಲವೂ ಅದು ಸ್ಪೂನ್ ಫೀಡಿಂಗ್ ಆಗಿನೂ ಇಲ್ಲ ಮತ್ತು ತುಂಬಾ ಈಸಿಯಾಗಿ ಅರ್ಥ ಆಗುವ ತರನೂ ಇಲ್ಲ. ನಾವೇನು ಆಸೆ ಪಟ್ಟಿದ್ವಿ ಅಂತಂದ್ರೆ ಸಿನಿಮಾ ನೋಡುವ ಪ್ರತಿಯೊಬ್ಬನು ಒಬ್ಬ ರೈಟರ್ ಆಗಬೇಕು ಅಲ್ಲಿ. ಅದರಲ್ಲೂ ಎಸ್ಪೆಷಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಸಿನಿಮಾ ಬಂದಾಗ ಡೈರೆಕ್ಟ್ ಏನ್ ಹೇಳ್ತಾನೆ ಅದನ್ನ ಮಾತ್ರ ಒಪ್ಕೊಂಡು ಅದನ್ನ ಮಾತ್ರ ಫಾಲೋ ಮಾಡಿದ್ರೆ ಅದು ಮಜಾ ಬರೋದಿಲ್ಲ. ಸೊ ನೋಡ್ತಾ ಇರೋನು ತನ್ಗೇನೋ ಪ್ರಶ್ನೆಗಳನ್ನ ಉಟ್ಕೊಂಡು ಅವನೊಂದು ಕ್ಲೈಮ್ಯಾಕ್ಸ್ ಬರೀತಾನೆ, ಅವನೊಂದು ನೆಕ್ಸ್ಟ್ ಸೀನ್ ಯೋಚನೆ ಮಾಡ್ಕೊಳ್ತಾನೆ. ಅದಕ್ಕೆ ಬೇಕಾದಂತ ಎಲ್ಲಾ ಜಾಗಗಳು ಸ್ಕ್ರೀನ್ ಟೈಮ್ ನಲ್ಲಿ ಮಾಡಿದೀವಿ. ಒಳ್ಳೆ ತುಂಬಾ ಹೈ ಪಾಯಿಂಟ್ಸ್ ಅಂತ ನಾನು ಹೇಳಕ್ ಇಷ್ಟಪಟ್ರೆ ಒಳ್ಳೆ ಓಪನಿಂಗ್ ಇದೆ. ಇಂಟರ್ವಲ್ ಬ್ಲಾಕ್ ನ ತುಂಬಾ ಇಷ್ಟಪಡ್ತಾರೆ ಮತ್ತು ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಬೇಕಾಗುವಂತ ಮೇನ್ ವಿಷಯ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು ಮತ್ತು ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥದ್ದು ಇರಬೇಕು. ಅದನ್ನೇ ಮಾಡಿದೀವಿ ಮೇಡಮ್. ಸಿನಿಮಾದ ಡ್ಯೂರೇಷನ್ 2 ಗಂಟೆ 6 ನಿಮಿಷ ಸರ್. 2 ಗಂಟೆ 17 ನಿಮಿಷ ಇತ್ತು ನನ್ನ ಫೈನಲ್ ಕಟ್ಟು. ಅದಾದ್ಮೇಲೆ ಮತ್ತೆ ಒಂದಷ್ಟು ಇಂಟರ್ನಲ್ ಡಿಸ್ಕಷನ್ಗಳು ಮಾಡಿ ಅವರು ಬೀಯಿಂಗ್ ಎ ಕ್ರಿಯೇಟಿವ್ ಡೈರೆಕ್ಟರ್ ರಾಮ್ಜಿ ಸರ್ ಆಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗ್ಲಿ ಎಲ್ಲರೂ ಕೂತು ಮಾತಾಡಿ ಮತ್ತೆ ಇನ್ನೊಂದು ಕಟ್ಟಕ್ಕೆ ಬಂದ್ವಿ ನಾವು 2 ಗಂಟೆ 6 ನಿಮಿಷಕ್ಕೆ. 3 ಸಾಂಗ್ಗಳನ್ನ ಶೂಟ್ ಮಾಡಿದೀವಿ ಸರ್. ಅಂದ್ರೆ ಒಂದು ಖುಷಿ ವಿಷಯ ಏನಂತಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಹಾಡಿಗೆ ಒಂದು 20 ಲಕ್ಷ 22 ಲಕ್ಷ ಖರ್ಚು ಮಾಡಿದೀವಿ ಒಂದು ಹಾಡು. ಆ ಹಾಡು ಸಿನಿಮಾದಲ್ಲಿ ಇರೋದಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಅದು ಬರೆಯುವಾಗ ಶೂಟ್ ಮಾಡುವಾಗ ಒಂದು ಎಕ್ಸೈಟ್ಮೆಂಟ್ ಕೊಟ್ಟಿತ್ತು ನಮ್ಗೆ. ಸಿನಿಮಾ ನೋಡುವಾಗ ಅದು ಸಿನಿಮಾದ ಹೋಗಕ್ಕೆ ಮತ್ತು ಓಟಕ್ಕೆ ತಡೆ ಆಗ್ತಿದೆ ಅಂತ ನಮಗೆ ಅನ್ಸಿದ್ರಿಂದಾನೆ ಆ ಹಾಡನ್ನು ನಾವು ಸಿನಿಮಾದಿಂದ ಹೊರಗಿಡ್ತಾ ಇದ್ದೀವಿ. ಅದು ಅವರ ಕಾಲು ಕೂಡ ನಿರ್ಮಾಪಕರು ಯಾರಾದ್ರೂ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ವಿಷಯ ಅಲ್ಲ ಅದು. ಹಾಗಾಗಿ ಅದು ಅವರೇ ಹೇಳಿದ್ದು, ಬೇಡ ಇದು ಖರ್ಚಾಗಿದೆ ಅನ್ನೋದು ಅಷ್ಟೇ ಲೆಕ್ಕ ಅಲ್ಲ, ನೋಡುವವರಿಗೆ ನೋಡೋ ನೋಟಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ತೆಗೆಗೆ ಪಕ್ಕಕ್ಕೆ ಇಡೋಣ ಅಂತ. 3 ಹಾಡುಗಳಿದೆ. ಅದರಲ್ಲಿ ಇದು ತೆಗೆದು ಪಕ್ಕಕ್ಕೆ ಇಟ್ಟರೆ ಒಂದು ಹೀರೋ ಹೀರೋಯಿನ್ ಮಧ್ಯೆ ಇರುವ ಲವ್ ಇಂಟ್ರೆಸ್ಟ್ ನ ಒಂದು ಸಾಂಗ್, ಒಂದು ಬ್ರೇಕಪ್ ಸಾಂಗ್, ಒಂದನ್ನ ವಿ.ಪಿ. ಸರ್ ಹಾಡಿದ್ದಾರೆ, ಇನ್ನೊಬ್ರು ಹೊಸ ಸಿಂಗರ್ ಇವರು ಪೃಥ್ವಿ ಭಟ್ ಅವರು ಹಾಡಿದ್ದಾರೆ. ಸರ್ ಮಲೆನಾಡಿನ ಹಿನ್ನೆಲೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೀನಿ ಸರ್. ಗ್ರೀನ್ ಬೇಸ್ ಮಾಡಿ ಅಂದ್ರೆ ಮಂಗಳೂರಿನಲ್ಲಿ ಶೂಟ್ ಮಾಡಿದ್ರು ಅದರ ಏನು ವಿಜುವಲ್ ಲುಕ್ ಬಂದು ಮಲೆನಾಡಿಗೆ ಕನೆಕ್ಟ್ ಆಗೋ ತರ ಮಾಡಿದೀವಿ ಸರ್. ಹೋಲ್ ಸ್ಟೋರಿ ಅಲ್ಲಿ ಮಡಂತ್ಯಾರಲ್ಲೇ ಶೂಟ್ ಮಾಡಿದ್ದೀರಾ? ಈ ಪೊಲೀಸ್ ಸ್ಟೇಷನ್ ಮತ್ತು ಕೆಲವು ಭಾಗಗಳನ್ನ ಮಾತ್ರ ನಾನು ಬೆಂಗಳೂರಲ್ಲಿ ಕನೆಕ್ಟ್ ಮಾಡಿ ಶೂಟ್ ಮಾಡಿದ್ದೀನಿ. ಅದರಲ್ಲಿ ಸಿನಿಮಾ ಪೂರ್ತಿ ಮಡಂತ್ಯಾರಲ್ಲೇ 80 ಭಾಗ ಸಿನಿಮಾ ಮಡಂತ್ಯಾರಲ್ಲೇ ಶೂಟ್ ಮಾಡಿ. ಮಡಂತ್ಯಾರು ಪಕ್ಕದ ಕಾರಿಂಜೇಶ್ವರ
ಗುರುವಾಯನಕೆರೆ, ಉಜಿರೆ ಅದರ ಸುತ್ತಮುತ್ತದಲ್ಲೇ ಶೂಟ್ ಮಾಡಿ. ಇದು ಸಾಂಗ್ ಅಂದ್ರೆ ವೇಸ್ಟ್ ಆಗ ವೇಸ್ಟ್ ಅಂತಂದ್ರೆ ಯಾವ್ದು ವೇಸ್ಟ್ ಅಲ್ಲ, ಪ್ರಮೋಷನ್ಗೆ ಬೆಳೆಸಿದೀವಿ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಅದರಿಂದ ತುಂಬಾ ದೊಡ್ಡ ಶ್ರಮ. ಶರಣ್ ಸರ್ ಹಾಡಿದ ಹಾಡೋದು ತುಂಬಾ ನೋವಿಂದಲೇ ಅದನ್ನ ಪಕ್ಕಕ್ಕಿಟ್ಟಿದೀವಿ. ಅವರು ತುಂಬಾ ಪ್ರೀತಿಯಿಂದ ಆಸೆಯಿಂದ ಹಾಡ್ಕೊಟ್ರು ಹಾಡನ್ನ. ಇವಾಗ ಅದನ್ನ ಬಳಸ್ತಿಲ್ಲ, ಬಿಕಾಸ್ ಥಿಯೇಟರ್ ನೋಡುವಾಗ ಅದು ರಸಭಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ತೆಗೆದಿದ್ದೀವಿ ಸರ್. ಮತ್ತೆ ಸ್ಟೋರಿ ನೋಡಿದಾಗ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ ಅನ್ಸುತ್ತೆ. ಈ ಒಂದು ರಸದ ಜೊತೆ ಬೇರೆ ರಸಗಳು ಮಿಳಿತ ಆಗುತ್ತಾ ಹೆಂಗೆ ಅಂತ? ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಕಾಮಿಡಿಯನ್ನ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ಆಡಿಯನ್ಸ್. ಈ ಸಿನಿಮಾದಲ್ಲಿ ಕಾಮಿಡಿಗೆ ಅಂತ ಏನೂ ಒತ್ತು ಕೊಟ್ಟಿಲ್ಲ ನಾನು. ಪಾತ್ರಗಳು ಮಾತಾಡುವಾಗ ಯೂಶುವಲ್ ಆಗಿ ಸ್ನೇಹಿತರು ಮಾತಾಡುವಾಗ ಅಲ್ಲೇನು ಬರ್ಬೋದು ಅಂತದ್ದೇ ಹೊರತಾಗಿ ಕಾಮಿಡಿ ಇಲ್ಲ ಸರ್ ಸಿನಿಮಾದಲ್ಲಿ. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಮದರ್ ಸೆಂಟಿಮೆಂಟ್ ಅಂತ ಅದನ್ನ ಜಾನರೈಸ್ ಮಾಡಿ ಹೇಳಕ್ ಇಷ್ಟ ಇಲ್ಲ. ತಾಯಿ ಮಗನ ಮಧ್ಯೆ ಏನು ಒಂದು ಒಳ್ಳೆ ಬಾಂಧವ್ಯ ಏನಕ್ಕೆ ಸಾಧ್ಯ ಇದೆಯೋ ಅದಿದೆ. ಪ್ರೀತಿ ಇದೆ, ಲವ್ ಅಂತೂ ಅದೇ ತುಂಬಾ ಜೀವಾಳ ಇದಕ್ಕೆ. ಮತ್ತು ಆಕ್ಷನ್ ಬ್ಲಾಕ್ಸ್ ಇದೆ, ಮತ್ತು ಏನು ವೆಂಜನ್ಸ್ ಇದೆ ಸಿನಿಮಾದಲ್ಲಿ. ಇದೆಲ್ಲ ಇದೆ ಸರ್. ರಸಗಳಲ್ಲಿ ಕಾಮಿಡಿ ಇಲ್ಲ ಸರ್. ನಿರ್ಮಾಪಕರು ಹರ್ಷಪ್ರಿಯ ನನಗೆ ತುಂಬಾ ಅವರೇ ಕೊನೆ ಪುಟ್ಟುವರಿ ಮದುವೆ ಟೈಟಲ್ ಸಾಂಗ್ ಬಂತು. ಅಲ್ಲಿಂದ ಆಲ್ಮೋಸ್ಟ್ ನಾನು ಎಲ್ಲಾ ಸೀರಿಯಲ್ 90% ಟೈಟಲ್ ಸಾಂಗ್ಸ್ ಅವರೇ ಬಂದಿದ್ದು. ನನ್ಗೆ ಇಷ್ಟವಾದ ಲಿರಿಕ್ಸ್ ರೈಟ್ರು. ನಾನು ಬೇರೆ ಜೊತೆ ಟ್ರೈ ಮಾಡಿದ್ದೀನಿ, ಅದು ಒಪ್ಪಲ್ಲ ನನಗೆ ಹರ್ಷಪ್ರಿಯ ಬರೆದ್ರೆ ನನಗೆ ಆ ಕಿಕ್ಕೇ ಬೇರೆ. ನನಗೆ ಅದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ನನಗೆ ನನ್ನ ಸಾಂಗ್ ಅವರೇ ಬರೀಬೇಕು ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ. ಇನ್ಯಾರು ಬರ್ದು ನನಗೆ ಒಪ್ಪಿಗೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಜರ್ನಿ ಶುರುವಾಯಿತು. ಅಂತ ಆ ವ್ಯಕ್ತಿಯ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆನೂ ಖುಷಿ ಕೊಟ್ಟಿತ್ತು. ಅದೊಂದು ಅಲ್ಲ, ನನಗೆ ಆ ಮನುಷ್ಯನ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ತುಂಬಾ ದೊಡ್ಡದು. ಆ ಒಳ್ಳೆತನ ಈ ಕಾಲದಲ್ಲೂ ಅಷ್ಟು ಒಳ್ಳೆ ಮನುಷ್ಯ ಒಳ್ಳೆಯವನಾಗಿರೋಕ್ ಸಾಧ್ಯನಾ ಅನ್ನೋಷ್ಟು ಹೊಟ್ಟೆ ಕಿಚ್ಚು ಬರೋಷ್ಟು ಒಳ್ಳೆತನ. ಅಷ್ಟು ಒಳ್ಳೆತನ ಪರ್ಸನಲ್ ಲೈಫ್ ನ ಅಷ್ಟು ಶುದ್ಧವಾಗಿ ಇಟ್ಕೊಂಡು ಒಬ್ಬರಿಗೆ ನೋವು ಕೊಡದೆ ಒಬ್ಬರಿಗೆ ಅಷ್ಟೊಂದು ಆನೆಸ್ಟ್ ಆಗಿ ಈ ಕಾಲದಲ್ಲಿ ಬದುಕೋಕೆ ಸಾಧ್ಯನಾ ಅಷ್ಟು ಅದೇ ನಾವು ಹೊಟ್ಟೆ ಕಿಚ್ಚು ಬರೋಷ್ಟು ಒಳ್ಳೆತನ ಇರುವಂತ ವ್ಯಕ್ತಿ. ಅಂಡ್ ಪ್ಯಾರಲಿ ಅಷ್ಟೇ ಅದ್ಭುತವಾದ ಟ್ಯಾಲೆಂಟ್ ರೈಟರ್ ಆಗಿ. ನಾನು ಈ ಸಿನಿಮಾ ಒಪ್ಕೊಳಕ್ಕೆ ಒಂದು ಅವ್ರ ಮೇಲೆ ಪರ್ಸನಲ್ ಆಗಿರೋ ಪ್ರೀತಿ ಜೊತೆಗೆ ಈ ಸಿನಿಮಾ ಆಗ್ಲಿಲ್ಲ, ಯಾರೊಬ್ರು ಅವ್ರ ಜೊತೆ ಸಿನಿಮಾ ಮಾಡ್ಲಿಲ್ಲ ಅಂದ್ರೆ ಆ ಟ್ಯಾಲೆಂಟ್ ಅಂಡ್ ಇಡೀ ಟೀಮ್ ಇದೆ, ಹೆಜ್ಜಾರು ಅವ್ರು ಕಟ್ಕೊಂಡಿರೋ ಟೀಮು, ಇದು ಇಂಡಸ್ಟ್ರಿ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದ ಒಂದು ಸೌಂಡ್ ಮಾಡುತ್ತೆ, ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ. ಇವತ್ತು ಯಾರೋ ಒಬ್ರು ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಚಲಾಟನೆ ಆಗ್ಬಿಡ್ತಾರೆ, ಬೆಲೆಲ್ಲೋ ಹೋಗ್ಬಿಡ್ತಾರೆ, ಹುಡುಕೊಂಡು ತಮಿಳ್ನಾಡು ಆಂಧ್ರನೋ ಮಲಯಾಳಮೋ ಹೋಗ್ಬಿಡ್ತಾರೆ ಅಂತ ಅನ್ಸಿದ್ರೆ ಉಂಟು ನನಗೆ. ಒಂದು ಅಷ್ಟು ಟ್ಯಾಲೆಂಟ್ ಇರುವಂತವ್ರು ಮುಂದೊಂದು ದಿವಸ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ನಾವು ಯಾರಾದ್ರೂ ಒಬ್ರು ಕೈ ಹಿಡಿದ್ರೆ ಯಾರಾದ್ರೂ ಜೊತೆಗೆ ಸಾಥ್ ಕೊಟ್ರೆ ಅನ್ನೋದು ಅದೊಂದು ಕಾರಣ. ಅದ್ರ ಜೊತೆಗೆ ಕತೆ ಅಷ್ಟೇ ಚೆನ್ನಾಗಿದೆ. ನರೇಷನ್ ಮಾಡಿದ್ದು ರೀತಿ ಸ್ಕ್ರೀನ್ ಪ್ಲೇ ತುಂಬಾ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ಆಸ್ ಇಟ್ ಇಸ್ ಹಂಗೆ ಶೂಟ್ ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಾರಣ ಸಿನಿಮಾ ಮಾಡೋದಕ್ಕೆ ಮೊದಲು ಹೇಳಿದ ರೀಸನ್ಸ್. ಕಥೆಯಲ್ಲಿ ನಿಮ್ಗೆ ಏನ್ ಸರ್ ಹಾಂಟ್ ಮಾಡಿದೆ? ಯಾಕಂದ್ರೆ ನೀವು ಇದೇ ಫೀಲ್ಡ್ ಅಲ್ಲಿ ಇರುವ ಕಾರಣ ನಿಮ್ಮನ್ನು ಹಾಂಟ್ ಮಾಡಿದ ಅಂಶ ಏನು? ಸ್ಕ್ರೀನ್ ಪ್ಲೇ ಸಿನಿಮಾ ಆಲ್ ದ ಬೆಸ್ಟ್ ಹೇಳಿದ್ರು. ಅದು ಬಿಟ್ಟು ನಾನು ಮೊದಲನೇ ದಿವಸ ಮುಹೂರ್ತಕ್ಕೆ ಮಡಂತಿಗೆ ಹೋಗಿದ್ದೆ. ನನ್ನಿಂದ ತುಂಬಾ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ನನ್ನ ಜೊತೆಲಿ ಇರ್ತೀನಿ ಶೂಟಿಂಗ್ಗೆ, ಪ್ರೇಮಗಳನ್ನ ಮೋಸ್ಟ್ ತರದೇನೋ ಅನ್ಕೊಂಡಿದ್ದ ತಲೆಯಲ್ಲಿ ಹೋದೆ. ಕೂತೆ ಪಕ್ಕದ ಚೇರಲ್ಲಿ ಆಕ್ಷನ್ ಅಂತ ಅವ್ರದ್ದು ಫಸ್ಟ್ ಆಕ್ಷನ್ ಇರಲ್ಲ, ಅದೇ ಬರ್ತೀನಿ ಅಂತಂದೆ. ಯಾಕೆ ಈಗ ವಾಯ್ಸ್ ಸಾಕು, ಕಾನ್ಫಿಡೆನ್ಸ್ ಸಾಕು ಅಂತ ಅವ್ರು ಹೇಳಿದ ಮೊದಲನೇ ಆಕ್ಷನ್ ನಮ್ಗೆ ಗೊತ್ತಾಯ್ತು, ಚೆನ್ನಾಗಿ ಮಾಡ್ತಾರೆ, ಯಾರ ಅವಶ್ಯಕತೆ ಇಲ್ಲ ಅಂತ. ಅಲ್ಲಿಂದ ಫ್ಲೈಟ್ ಎತ್ಕೊಂಡ್ ಬಂದ್ಬಿಟ್ಟು ನಿರ್ಮಾಪಕ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ಅವ್ರು ಹೇಳ್ಬೇಕು. ಹೌದು, ನಾನು ಅದಾದ್ಮೇಲೆ ಸುಮ್ಮನೆ ಸೆಂಟ್ರಲ್ಲಿ ಒಂದು ಸಾಂಗ್ ನಡೆಯುವಾಗ ನೈಟ್ ಶೂಟ್ ಆಗ್ತಿತ್ತು, ಹೋದೆ, ಒಂದೆರಡು ಕಾಪಿ ಕೊಡ್ದೆ, 2 ಹೊಡೆದು ಬಂದೆ. ಆಕ್ಷನ್ ಸೀಕ್ವೆನ್ಸ್ ಆಗ್ತಿತ್ತು, ಹೋದೆ, ಒಂದು ಕಾಪಿ ಕೊಡ್ದೆ ಬಂದೆ. ನಿಮಗೆ ಗೊತ್ತು ಈ ವಾರ 19 ತಾರೀಕಿಗೆ ಸಿನಿಮಾ 5 ರಿಂದ 6 ಸಿನಿಮಾ ಬರ್ತಾ ಇದೆ. ಸೊ ಹ್ಯೂಜ್ ಆಗ್ತಿದೆ ಥಿಯೇಟರ್ ಸೆಟಪ್ಗಳು ಅಥವಾ ಪ್ಲಾನ್ ಔಟ್ಗೆ. ಅದೇ ಪ್ರೊಡ್ಯೂಸರ್ ಮತ್ತು ಅವ್ರದ್ದು ಫಸ್ಟ್ ಫಿಲಮು, ನಿಮ್ಮದು ಪ್ರೊಡಕ್ಷನ್ ಅದು. ಸೊ ಹೇಗೆ ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀರಾ ಥಿಯೇಟ್ರಿಕಲ್ ಆಗಲಿ ಪ್ಲಾನ್? ಅದು
ನಮಗೆ ಸಿನಿಮಾ ರಿಲೀಸ್ ಲೇಟ್ ಆಗೋಕ್ಕೂ ರೀಸನ್ ಹೇಳ್ಬಿಡ್ತೀನಿ. ಆಕ್ಚುಲಿ ಪ್ರತಿ ವಾರ ಏನೋ ಒಂದು ಇದ್ದೇ ಇರುತ್ತೆ ಸರ್, ಆತರ ನೋಡಕ್ಕಾಗಲ್ಲ. ಈ ಕನ್ನಡ ನಾವು ನೋಡ್ಕೋಬಹುದು. ನೀವು ನಮ್ದು 6 ಸಿನಿಮಾ ಇದೆ ಹೊತ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲ ಸಿನಿಮಾಗಳಲ್ಲಿ ಹೊಸ ಸಿನಿಮಾಗೆ ಎಲ್ಲ ತುಂಬಾ ಇರೋದ್ರಿಂದ. ಅದೇ ಪರಭಾಷೆ ಕಲ್ಕಿಗೆ ಒಂದು ದಿನಕ್ಕೆ 1174 ಶೋ ಬೆಂಗಳೂರಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಪ್ರತಿದಿನ ಅವ್ರು ಬಿಗಿನಿಂಗ್ 12 ಡೇಸ್ ಒಂದು ದಿನಕ್ಕೆ 1174 ಶೋ. ಅಂದ್ರೆ 4 ದಿವಸಕ್ಕೆ ಬೆಂಗಳೂರಲ್ಲಿ 5,000 ಶೋ ಆಗಿದೆ. ಆತರ ದೊಡ್ಡ ಸಿನಿಮಾ ಬಂದಾಗ ಎಲ್ಲ ಅವರೇ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಈಗ ಮತ್ತೆ ಇಂಡಿಯನ್ ಬಂದು ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಜೊತೆ ನಾವು ಉದಾಹರಣೆ, ಯಾಕಂದ್ರೆ ನಮ್ಮವ್ರ ಮೇಲೆ ಒಂದು ಬೇರೆಯವ್ರ ಕಂಡವಲ್ಲ, ಬೇರೆ ಭಾಷೆಗೆ ಸ್ವಲ್ಪ ಅಟ್ರಾಕ್ಟ್ ಜಾಸ್ತಿ ಆಗ್ತಾರೆ. ಇವು ದೊಡ್ಡ ಸ್ಕೇಲ್ ರಿಲೀಸ್ ಮಾಡ್ತಾರೆ, ಎಲ್ಲ ಸ್ಕ್ರೀನ್ ಅವ್ರಿಗೆ ಕೊಟ್ಬಿಡ್ತಾರೆ. ಗೊತ್ತಿಲ್ಲ 3-4 ದಿವಸ ದುಡ್ಡು ಎತ್ಕೊಂಡ್ಬಿಡೋಣ ಅಂತಾನು ಗೊತ್ತಿಲ್ಲ. ನಮ್ಮ ಸಣ್ಣ ಸಿನಿಮಾ ಸಿನಿಮಾ ನಾವೊಂದು 70 ಸ್ಕ್ರೀನ್ ಬರ್ತಿದ್ವಿ, ಇನ್ನೊಂದು 70 ಇರೋ 1,100 ಅಂದ್ರೆ ಒಂದು 2,000 ಸ್ಕ್ರೀನ್ ಶೋ ಇರುತ್ತೆ ಬೆಂಗಳೂರಲ್ಲಿ ಮಾತ್ರ. ನಾವೇ ಶೇರ್ ಮಾಡ್ಕೋಬಹುದು. ದೊಡ್ಡ ಸಿನಿಮಾ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಎಷ್ಟು ಥಿಯೇಟರ್ ಅನ್ಕೊಂಡಿದ್ದೀರಿ ಈಗ? ಆಲ್ಮೋಸ್ಟ್ 65 ಕ್ರಾಸ್ ಆಗಿದೆ, ಇನ್ನು ಸೆಟಪ್ ಆಗ್ತಿದೆ. ಅಂದ್ರೆ PC ಸೆಂಟರ್ ಓಪನ್ ಮಾಡ್ತೀರಾ ಅಥವಾ ಬರೀ A ಸೆಂಟರ್ ಇದು ಬೆಂಗಳೂರು ಮಾತ್ರ? ಇಲ್ಲ, ಎಲ್ಲ ಕರ್ನಾಟಕ. ಮೈನ್ ಫೋಕಸ್ ಮಲ್ಟಿಪ್ಲೆಕ್ಸ್ ಆರ್ ಸಿಂಗಲ್ಸ್? ಮಲ್ಟಿಪ್ಲೆಕ್ಸ್ 90% ಮಲ್ಟಿಪ್ಲೆಕ್ಸ್, 10% ಸಿಂಗಲ್ಸ್. ಸಿನಿಮಾ ಯಾವಾಗ ತೋರಿಸ್ತೀರಾ ರಾಮ್ಜಿ? 19ನೇ ತಾರೀಕು ತೋರಿಸ್ತೀನಿ. ನಾನು ಪ್ರೀಮಿಯರ್ ಶೋ ಆಗ್ತಿಲ್ಲ, ಯಾರಿಗೂ ಪ್ರೀಮಿಯರ್ ಶೋನೇ ಇಲ್ಲ. ಮಾಧ್ಯಮದವ್ರ ಜೊತೆ 19ನೇ ತಾರೀಕು ಮಾಡೋಣ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಆಗ್ತಿಲ್ಲ. ಅಂಡ್ ನಾನು ಮೊದಲಿಂದಲೂ ಸಿನಿಮಾನ ಉಚಿತವಾಗಿ ತೋರಿಸಲ್ಲ ಅನ್ನೋದು. ಸಾಮಾನ್ಯವಾಗಿ ನಾವು ನೋಡಿದಂಗೆ ಇತ್ತೀಚೆಗೆ TV ಸಿನಿಮಾ ಬಂದವರೆಲ್ಲ ಸೆಲೆಬ್ರಿಟಿ ಶೋ ಅಂತ ಏನೋ ಮಾಡಿ ಒಂದಿನ ಬಿಫೋರ್ ಅಥವಾ 2 ಡೇಸ್ ಬಿಫೋರ್ ಹಾಕೋದು ಒಂದು ವಾಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದೇನೋ ಬೇರೆ ಥರದೊಂದು ಇಂಪ್ಯಾಕ್ಟ್ ಕೊಡುತ್ತೆ ಅಂತ. ನಾನು ಮಾಡ್ತಿಲ್ಲ ಸರ್, ನಾನು ಮಾಡ್ತಿಲ್ಲ. ನಾನು ನನ್ನ ಬೆಳೆ ಬೆಳೆದಿದ್ದೀನಿ ಹೊಲದಲ್ಲಿ, ನಾನೇ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಿರೋದು. ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ನಾನೇ ಮಾಡ್ತೀನಿ, ಮಧ್ಯವರ್ತಿಗೆ ಕೊಡ್ತಿಲ್ಲ. ನನ್ನ ಬೆಳೆದಿರೋ ಬೆಳೆನ ಫ್ರೀಯಾಗಿ ಕೊಡ್ತಿಲ್ಲ. ಸಿನಿಮಾನ ಫ್ರೀಯಾಗಿ ತೋರಿಸಲ್ಲ ಅಂತ. ಮೊದಲನೇ ದಿವಸ ರಿಲೀಸ್ ದಿವಸನೇ ಎಲ್ಲರೂ ನೋಡ್ತಾರೆ. ತೋರಿಸಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಯಾವುದೇನು ಉಚಿತವಾಗಿ ಯಾರು ಸಿಗಬಾರ್ದು ಅನ್ನೋದು ನನ್ನೊಂದು ಆಸೆ. ಒಂದು ಪ್ರತಿ ಶ್ರಮಕ್ಕೂ ಒಂದು ಬೆಲೆ ಇರುತ್ತಲ್ಲ, ಸಣ್ಣದಾಗಿ 10 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ, ಅದು ನನ್ನ ಉದ್ದೇಶ. ಸಿನಿಮಾ ಬೇರೆ ಬಿಸ್ನೆಸ್ ಇಲ್ಲ, OTT ಸ್ಯಾಟಲೈಟ್ ಆ ಥರ ನಾಳೆ ಸಂಜೆವರೆಗೆ ಕನ್ಫರ್ಮ್ ಆಗ್ತಿತ್ತು, ಮಾತುಕತೆ ನಡೀತಿದೆ ಎಲ್ಲ ಕಡೆನೂ. ಅದು ನಾಳೆ ಸಂಜೆ, ನಾಳೆ ಬೆಳಗ್ಗೆ ಬುಧವಾರ ಬೆಳಗ್ಗೆವರೆಗೆ ಫೈನಲ್ ಮಾಡ್ತೀವಿ. ಇದನ್ನ ನೀವೇನು ಡಬ್ ಮಾಡೋದು ಆ ಥರದ, ಯಾಕಂದ್ರೆ ಈ ಥರದ ಪ್ಯಾರಲಲ್ ಲೈಫ್ ಸ್ಟೋರಿ ಅಂತ ಹೇಳಿದಾಗ ಬೇರೆ ಭಾಷೆಗಳು ಏನಾದರೂ ತಗೊಳ್ಳೋ ಉದ್ದೇಶ ಏನಾದಿದೆಯಾ? ಅದೇ ಸರ್, ಫಸ್ಟ್ ನಮ್ಮ ಪ್ರೇಕ್ಷಕರು ಮೆಚ್ಚಿ ಒಂದು ಒಳ್ಳೆ ಚೆನ್ನಾಗಿ ಕೈ ಹಿಡಿದ್ರೆ ಖಂಡಿತ ಬೇರೆ ಕಡೆ ಎಲ್ಲರೂ ಈಗ ಸುದೀಪ್ ಸಾರು ನೋಡಿ ಕರೆದು ತುಂಬಾ ಚೆನ್ನಾಗಿದೆ, ನಾನೇನ್ ಮಾಡ್ಬೇಕು ನೋಡಿ ಅಂತಂದ್ರು. ಜಗ್ಗೇಶ್ ಮಲಯಾಳಂ ಸಿನಿಮಾ ಇದ್ದಾಗಿದೆ ಅಂದ್ರು, ಎಲ್ಲ ಮಲಯಾಳಂ ಕಂಟೆಂಟ್ ಇದ್ದಾಗಿದೆ ಅಂದ್ರು. ಅಂದ್ರೆ ಎಲ್ಲರೂ ಹೇಳ್ತಿರ್ತಾರಲ್ಲ, ಮಲಯಾಳಂ ಸಿನಿಮಾ ಸೂಪರ್, ಮಲಯಾಳಂ ನಾನು ನೋಡಿದ್ರು ಮಲಯಾಳಂ ಕಂಟೆಂಟ್ ಸರ್ ಹಂಗೆ ಇದೆ, ಮಲಯಾಳಂ ಡಬ್ ಮಾಡಿ ಅಂತಿದ್ದಾರೆ. ತುಂಬಾ ಜನ ಇದ್ದಾರೆ. ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ, ರಿಸಲ್ಟ್ ನೋಡ್ಕೊಂಡು ನಿರ್ಧಾರ ಮಾಡೋಣ. ಥ್ಯಾಂಕ್ ಯು. ನಮ್ಮಂತ ತುಂಬಾ ಜನಕ್ಕೆ ಒಂದು ಸಪೋರ್ಟ್ ಆಗಿ ಅನ್ಕಂಡೀಷನಲ್ ಲವ್ ತೋರಿಸೋ ವ್ಯಕ್ತಿ. ನಾವೇನೋ ಮಾಡ್ತಿದ್ದೀವಿ ಅಂತ ಅವರೇ ಫೋನ್ ಮಾಡ್ತಾರೆ, ನಾನೇನ್ ಮಾಡ್ಬೇಕು ಅಂತ ಬಂದು ನಿಂತ್ಕೊಂಡ್ಬಿಡ್ತಾರೆ. ಏನ್ ಅಂದ್ರೆ ಇವ್ರಿಗೆ ಈ ಪ್ರೀತಿ ಅದೇನಂತ ಕರೆಯೋದು ಗೊತ್ತಿಲ್ಲ. ಅನ್ಕಂಡೀಷನಲ್ ಅಂದ್ರೆ ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಏನೋ ಬರ್ತಾರೆ, ನನ್ನ ಕೆಲ್ಸಕ್ಕೆ ಬರ್ತಾರೆ, ಯಾರ್ದೋ ಇವ್ರಿಗೆ ಬೇರೆ ಯಾರ್ದೋ ಕೆಲ್ಸಕ್ಕೆ ಹೋಗ್ತಾರೆ ಸಹಾಯ ಮಾಡಕ್ಕೆ, ಇವ್ರ ಕೈ ಕಾಸು ಖರ್ಚು ಮಾಡ್ತಾರೆ. ಇಂಥವ್ರಿಗೆ ಏನ್ ಹೇಳೋಕ್ಕಾಗುತ್ತೆ ಥ್ಯಾಂಕ್ಸ್ ಬಿಟ್ಟು. ಅಂಡ್ ಇವ್ರು ಇರಬೇಕು ನಮ್ಮ ಆಸೆ. ತುಂಬ ಹರ್ಷಪ್ರಿಯ ಲೈಫಲ್ಲಿ ದೊಡ್ಡ ಪಾಲಿದೆ ಇವ್ರದ್ದು. ಅಂಡ್ ನನ್ನ ಲೈಫಲ್ಲಿ ದೊಡ್ಡ ಪಾಲಿದೆ. ನಮಗೆ ಈ ತರ ಟೈಮಲ್ಲಿ ಜೊತೆ ನಿಲ್ತಾರೆ. ಅದಕ್ಕೆ ಇವ್ರು ಇರಬೇಕು ಅಂತ ನಮ್ಗೆ ಅನಿಸ್ತು. ಮುಖ್ಯವಾಗಿ ಇವರ ಸಪೋರ್ಟು ನಮಗೆ ಆಗಲಿ ಹರ್ಷಪ್ರಿಯ ಆಗಲಿ ತುಂಬಾ ದೊಡ್ಡದು. ಅವರೇ ಮಾತಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಹರ್ಷಪ್ರಿಯ ಹಾಗೂ ರಾಮ್ಜಿ, ನಮ್ಮ ಭಗತ್, 3 ಜನರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು. ಹರ್ಷಪ್ರಿಯನೇ ಒಂದು ಸಿನಿಮಾವಂತಹ ಒಂದು ಕ್ಯಾರೆಕ್ಟರ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅವರು. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಬಂದು
ಈ ಒಂದು ಸಿನಿಮಾ ಮಾಡೋದು ಅಂದ್ರೆ ಒಂದು ಇನ್ಸ್ಪಿರೇಷನ್. ಯಾಕಂದ್ರೆ ಒಬ್ಬ ಪೇಂಟ್ ಮಾಡ್ತಾ ಇದ್ದವರು ತನ್ನ ಕಥೆಗಳು ಹೇಳ್ಕೊಂಡು ಅವರಿಬ್ರು ಅಣ್ಣ ತಮ್ಮವರು ಒಂದ್ಸರಿ ನನಗೆ ಒಂದು ತಮಿಳ್ ಟ್ರಾನ್ಸ್ಲೇಷನ್ ಬೇಕು ಅಂತ ನಾನು ಕೇಳಿದೆ. ಹರ್ಷಪ್ರಿಯ ಅವರು ನನಗೆ ಪರಿಚಯ ಇರಲಿಲ್ಲ. ಆಗ ಒಬ್ರು ನಂಬರ್ ಕೊಟ್ಟರು. ನಾನು ಹರ್ಷಪ್ರಿಯನ ಮನಸ ನಾನು ಪೇಂಟ್ ಮಾಡ್ತಾ ಇದ್ದೀನಿ, ನಾನು ಬಂದು ಮೀಟ್ ಮಾಡ್ತೀನಿ ನಿಮ್ಮನ್ನ ಅಂದರು. ಇಬ್ರು ಬಂದರು, ಅಣ್ಣ ತಮ್ಮ ಇಬ್ರು. ಅವ್ರಿಗೆ ಇರೋ ಟ್ಯಾಲೆಂಟ್ ನೋಡಿ ನನಗೆ ಅವಾಗಿನೂ ನಮ್ದು ಕೆರಿಯರ್ ಸ್ಟಾರ್ಟ್ ಅಂದ್ರೆ ಲೈಕ್ ನಾವು ಸ್ಟ್ರಗ್ಲಿಂಗ್ ಎಲ್ಲ ಇದ್ವಿ. ಕೃಷ್ಣ ರುಕ್ಮಿಣಿ ಮಾಡಬೇಕು, ನಾನು ಸುಮಾರು ಗ್ಯಾಪ್ ಆಗಿತ್ತು. ಕಥೆ ಮಾಡ್ತಾ ಇದ್ದೆ, ಯಾರು ಡೈಲಾಗ್ ರೈಟರ್ ನೀವೇ ಮಾಡು ಅಂದೆ. ಸೊ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಆ ಒಂದು ಪೇಜ್ ಅವರನ್ನ ನನಗೆ ಕಾನ್ಫಿಡೆನ್ಸ್ ತುಂಬಿತು. ಯಾಕಂದ್ರೆ ಒಬ್ಬ ಪೇಂಟ್ ಮಾಡ್ತಾ ಇರೋ ಕೂಡ ಜನಗಳ ಮನಸ್ಸಲ್ಲಿ ಪೇಂಟ್ ತರ ನಿಲ್ಬಹುದು ಅನ್ನೋದು ಹರ್ಷಪ್ರಿಯ ಪ್ರೂವ್ ಮಾಡಿದ್ರು. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಇವತ್ತು ಸ್ಟ್ರಗಲ್ ಮಾಡ್ತಿರೋರಿಗೆ ಹರ್ಷಪ್ರಿಯ ಅಂತವರು ಒಂದು ಜೀವನ ನಿಜಕ್ಕೂ ಸ್ಫೂರ್ತಿ ಕೊಡುತ್ತೆ. ನಾನೇನೋ ಅವ್ರು ಹೇಗೆ ಅಂದ್ರೆ ಹಂತವಾಗಿ ಬೆಳೆದ್ರು. ನಾನು ಹೀರೋ ಆಗ್ಬೇಕು, ನಾನು ಏಕ್ದಮ್ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಬೆಳೀಲಿಲ್ಲ. ಫಸ್ಟ್ ಕಲಿತರು. ಚೆನ್ನೈಯಲ್ಲಿ ಹೋಗಿ ಸುಮಾರು ಜನ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಆ ಸ್ಟ್ರಗ್ಲಿಂಗ್ ಗೊತ್ತಾಗ್ತಾ ಇತ್ತು. 100 ಜನ ಜೊತೆ ಅವ್ರು ಮಲಗ್ತಾ ಇದ್ರು. ನಾನೆಲ್ಲ ಆ ಪೇಷನ್ಸ್ ನಾನು ಚೆಕ್ ಮಾಡ್ತಾ ಇದ್ದೆ. ಆ ಪೇಷನ್ಸ್ ಇವತ್ತು ಒಬ್ಬ ಫಿಕ್ಷನ್ ಏಟ್ ಮಾಡ್ತು, ಒಬ್ಬ ನಿರ್ದೇಶಕನಾಗಿ ಮಾಡಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರೊಂದು ಸಿನಿಮಾ ಬರ್ಬೇಕಾದ್ರೆ ಎಷ್ಟೋ ಜನ ಯುವಕರಿಗೆ ಸ್ಫೂರ್ತಿ ಆಗ್ತಾರೆ. ಹರ್ಷ ಅವರು, ಅವ್ರಿಗೆ ಒಳ್ಳೇದಾಗ್ಲಿ. ಆಮೇಲೆ ಅವರ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ಅವರು ಫಸ್ಟ್ ಹೇಳಿದ ತಕ್ಷಣ ನನಗೆ ಅವರು ನನ್ನ ಜೊತೆ ಸೇರಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ನನ್ನ ಎಲ್ಲಾ ಸೀರಿಯಲ್ಸ್ ಆಲ್ಮೋಸ್ಟ್ ಅವ್ರು ಅಷ್ಟು ಸೀರಿಯಲ್ ಮಾಡಿರೋದು 90% ರೇಟ್ ಅವ್ರಿಗೆ ಹೋಗ್ಬೇಕು. ಮಿಕ್ಕಿದ್ದೆಲ್ಲ ನಾವುಗಳೆಲ್ಲ ಹಂಚ್ಕೊಂಡ್ರೆ ನಾವು 10% ಅಲ್ಲಿ ಇರ್ತೀವಿ. ಅಷ್ಟು ಎಫರ್ಟ್ ಹಾಕಿದ್ರು ಕೃಷ್ಣ ರುಕ್ಮಿಣಿಯಿಂದ ಹಿಡಿದು ಅಮೃತ ವರ್ಷಿಣಿವರೆಗೂ. ಸೊ ಅದಾದ್ಮೇಲೆ ರಾಮ್ಜಿ ಅವರು, ನಾವಿಬ್ರು ತುಂಬಾ ಹಿಂದೆನೆ ಕೆಲಸ ಮಾಡಿದ್ವಿ ಜೊತೆಯಲ್ಲಿ. ಅದೊಂದು ಬಹಳ ಖುಷಿ. ಆಮೇಲೆ ನನ್ನ ಜೊತೆ ನನ್ನ ಸೀರಿಯಲ್ ಹೀರೋ ಆಗಿ ಮಾಡಿದ್ವಿ. ಇವತ್ತು ಅದೇ ತಂಡ ಬಂದು ನನ್ನ ಜೊತೆ ನಿಂತಾಗ, ನಾನು ಅವ್ರ ಜೊತೆ ಬಂದಾಗ ಬಹಳ ಖುಷಿ ಆಯ್ತು. ಆಮೇಲೆ ನವೀನ್ ಕೃಷ್ಣ ಸರ್ ಬಗ್ಗೆ ಯಾವಾಗ್ಲೂ ಹೇಳೋರು, ಸರ್ ನನಗೆ ಜೀವನ ಕೊಟ್ಟವರು ಅಂತ. ಸೊ ಆ ಒಬ್ಬ ವ್ಯಕ್ತಿಗೆ ಹತ್ತಿದ ಹೆಣ್ಣಿನ ನಾನು ಯಾವತ್ತು ಮರೆಯಲ್ವೋ ಆ ವ್ಯಕ್ತಿ ಖಂಡಿತವಾಗ್ಲೂ ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ. ಅದಕ್ಕೆ ಅವರು ಒಂದು ದೊಡ್ಡ ಚಾನೆಲ್ ನಲ್ಲಿ ಫಿಕ್ಷನ್ ಏಟ್ ಆಗಿರೋದೇ ಅದು ಉದಾಹರಣೆ. ಯಾಕಂದ್ರೆ ಎಲ್ಲರೂ ಕೂಡ ಆ ಸ್ಥಾನಕ್ಕೆ ಹೋಗಕ್ ಆಗಲ್ಲ. ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಅವರು ಸ್ಥಾನ ಪಡೆದು 100 ಜನ ಡೈರೆಕ್ಟರ್ಗಳ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆಯ ಕಥೆಗಳನ್ನ ಶೇರ್ ಮಾಡಿದ್ದಾರೆ. ಸೊ ಆ ಯಶಸ್ಸು ಈ ಹೆಜ್ಜಾರು ಸಿನಿಮಾದಲ್ಲಿ ಸಕ್ಸಸ್ ಆಗಲಿ. ಆ ಸಿನಿಮಾ ಟ್ರೈಲರ್ ಎಲ್ಲ ನೋಡಿದಾಗ ನಿಜಕ್ಕೂ ಅದ್ಭುತವಾಗಿದೆ. ಯಾಕಂದ್ರೆ ನಾವು ಸುಮ್ಮನೆ ಅವ್ರ ಮುಂದೆ ಕೂತ್ಕೊಂಡು ಇಲ್ಲ ನಾನು ಪ್ರೆಸ್ ಮೀಟ್ ಅಲ್ಲಿ ಬಂದಿದ್ದೀನಿ ಹೇಳ್ಬೋದು. ಇದು 10 ಸಿನಿಮಾ, ಎಷ್ಟೋ ಸಿನಿಮಾಗಳು ಬಂದು ನಮಗೆ ನಾವು ಇವತ್ತು ಟಾಪ್ ಡೈರೆಕ್ಟರ್ಗಳು ಆಗಿದ್ದಾಗ ನೀವು ಯಾರನ್ನೂ ನೋಡ್ಕೊಳ್ಳಿ, ಈ ತರ ಸಿನಿಮಾ ಫಸ್ಟ್ ಸಿನಿಮಾಗಳಲ್ಲಿ ಮಾಡಿರೋದು ಕಡಿಮೆ. ಆದ್ರೆ ಅವ್ರಿಗೆ ಸಕ್ಸಸ್ ಸಿಕ್ಕಿರ್ಬೋದು. ನನಗೆ ಈ ಸಿನಿಮಾ ನೋಡಿದಾಗ ಯಾವುದೋ ಒಬ್ಬ ದೊಡ್ಡ ಡೈರೆಕ್ಟರ್ ಮಾಡಿರೋದು, ತುಂಬಾ ಅನುಭವಿ ಡೈರೆಕ್ಟರ್ ಮಾಡಿರೋ ತರ ಕಾಣಿಸ್ತು ನನಗೆ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಶಾರ್ಟ್ಸ್ ಮಾಡ್ತಾರೆ ಅನ್ನೋದು. ನಿಜವಾಗ್ಲೂ ನಾನು ಫಸ್ಟ್ ಪೇಜಸ್ ಇಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ ನೋಡೋಣ. ಆಮೇಲೆ ನನಗೆ ಖುಷಿ ಆಯ್ತು, ತುಂಬಾ ಚೆನ್ನಾಗಿ. ಅವ್ರಿಗೆ ಈಗಲೂ ಭಯ ಇದೆ ನಿಮ್ ಜೊತೆ ಬಂದು ಮಾತಾಡ್ಬೇಕಾದ್ರೆ ಪ್ರೆಸ್ ಮೀಟ್. ಯಾಕಂದ್ರೆ ಇದೊಂದು ಎಕ್ಸಾಮ್ ಟೈಮ್. ಇದು ಪ್ರತಿಯೊಬ್ಬರಿಗೂ ಲೈಫ್ ಅಲ್ಲಿ ಪ್ರೆಸ್ ಮೀಟ್ ಅನ್ನೋದು ಒಂದು ಎಕ್ಸಾಮ್ ಟೈಮ್. ಯಾಕಂದ್ರೆ ನಾವು ಏನೇ ಮಾಡಿದ್ರು ನಿಮ್ಮ ಹತ್ರ ಬಂದು ಫೇಸ್ ಮಾಡೋದು, ನಿಮ್ಮ ಹತ್ರ ಪಾಸ್ ಆಗೋದಿದೆಯಲ್ಲ, ಅದು ದೊಡ್ಡ ಕೆಲಸ. ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನೀವೆಲ್ಲ ಜನಗಳ ಜೊತೆಗೆ ರೀಚ್ ಆಗ್ತಾ ಇದ್ದೀರಾ. ಇವತ್ತು ಒಂದೊಂದು ಟ್ರಾಲ್ ಪೇಜಸ್ ಇರ್ಬೋದು, ಒಂದೊಂದು ವಿಷಯಗಳು ನೀವು ಬರೆಯುವಂತ ಒಂದೊಂದು ವಿಷಯಗಳು ಇರ್ಬೋದು, ಎಷ್ಟು ಜನಕ್ಕೆ ಎಷ್ಟು ಈಸಿಯಾಗಿ ಮುಟ್ಟುತ್ತೆ ಅಂದ್ರೆ, ಇವತ್ತೊಂದು ಬರೀ ಟೈಟಲ್ ನೋಡ್ಬಿಟ್ಟೆ ನಾವು ಟ್ರಾಲ್ ಇದನ್ನ ನಾವು ನೋಡಕ್ ಹೋಗ್ತೀವಿ. ಅಂದ್ರೆ ನಿಮ್ಮಲ್ಲಿ ಅಂತ ಶಕ್ತಿ ಇದೆ. ಅಂತ ಒಂದು ಶಕ್ತಿ ಈ ಸಿನಿಮಾಗೆ ಬರ್ಲಿ, ಇವರೆಲ್ಲರೂ ಒಳ್ಳೇದಾಗ್ಲಿ, ನಮ್ಮ ಈ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ನನಗೆ ಇದೊಂದು ಪ್ಲೇಸ್ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ರಾಮ್ಜಿಗೂ ಹಾಗೂ ಇಡೀ ತಂಡಕ್ಕೂ, ನಮ್ಮ ಹರ್ಷಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಹರ್ಷಪ್ರಿಯ ನನಗೆ ಫಸ್ಟ್ ರಾಜು ಅದಕ್ಕೆ ಪರಿಚಯ. ಅವರು ನಮ್ಮ ಸಿನಿಮಾಗೂ ಮುಂಚೆನೆ 2 ಸಾಲ ಬಂದಿದ್ರು. ಹುಚ್ಚಾನು ಬೇಜಾರಾಗಲ್ಲ, ದಡ್ಡಾನು ನಾನು ಚಿಂತೆ ಮಾಡಲ್ಲ ಅಂತ. ಆ 2 ಸಾಲು ಅದಾದ್ಮೇಲೆ ಇಬ್ರು ಒಡನಾಟ ಆಗಿ ಹಾಡಾಯ್ತು. ಅದಾದ್ಮೇಲೆ ಆ ಸಿನಿಮಾದಲ್ಲಿ ಅದನ್ನೇ ಬಳಸ್ಕೊಂಡ್ವಿ. ಅದಾದ್ಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ಅವರು ಬೆಳೀತಾ ಬಂದ್ರು. ನಾವು ನಮ್ದೇ ಆದ ರೀತಿಯಲ್ಲಿ ಬಂದ್ವಿ. ನಮ್ಮ ತಂದೆಯವರು ಅವರಿಗೆ ಹರ್ಷಪ್ರಿಯ ಅಂತ ಹೆಸರಿಟ್ಟಿದ್ದು. ಕಡೆಗೆ ಅವರೇ ನನಗೆ ಕರೆದು ಝೀಯಲ್ಲಿ ಕೆಲಸ ಕೊಟ್ಟರು. ಇವತ್ತಿನ ದಿವಸ ಸಿನಿಮಾ ಮೇಲಿರೋ ಪ್ರೀತಿಗೆ
ಅವರು ಫಿಕ್ಷನ್ ಹೆಡ್ ಅನ್ನೋ ಒಂದು ಸ್ಥಾನವನ್ನು ಬಿಟ್ಟು ಆ ಸಿನಿಮಾ ಪ್ರೀತಿಗೋಸ್ಕರ ಈಗ ಒಂದು ಸಿನಿಮಾ ಮಾಡಿದ್ದಾರೆ. ಅನ್ನಿಸ್ತು ನನಗೆ, ಅಂತ ಒಂದು ಫಿಕ್ಷನ್ ಹೆಡ್ ನ ಬಿಟ್ಟು ಸಿನಿಮಾ ಪ್ರೀತಿಗೋಸ್ಕರ ಆಚೆ ಬರಬೇಕಂತ. ಅವ್ರನ್ನ ಹುಚ್ಚ ಅಂದ್ರು ಬೇಜಾರಾಗಲ್ಲ, ತಡ್ಡ ಅಂದ್ರು ಚಿಂತೆ ಮಾಡಲ್ಲ ಅಂದಮೇಲೆ ಸುಮ್ಮನಾಗ್ಬಿಟ್ಟೆ. ಅಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ, ಈಗಾಗಲೇ ಅವರು ಹೇಳಿರೋ ತರ, ನಾವು ಆ ಸಿನಿಮಾ ನೋಡಿರೋ ತರ, ನಾವು ಅರ್ಥ ಮಾಡ್ಕೊಂಡಿರೋ ತರ, ಇಬ್ಬರ ಜೀವನದಲ್ಲಿ ನಡೆಯುವ ಏನು ಪ್ಯಾರಲಲ್ ಸ್ಟೋರಿ ಅಂತ. ಮುಂಚೆ ಎಲ್ಲ ನಾವು ಈ ಸೌಂಡ್ ನೆಗೆಟಿವ್ ಮತ್ತೆ ಪಿಕ್ಚರ್ ನೆಗೆಟಿವ್ ನ ಪ್ಯಾರಲಲ್ ಮಾಡ್ತಾ ಇದ್ವಿ. ಅದು ಒಂಚೂರು ಹೆಚ್ಚು ಆದ್ರೂ ಸೌಂಡ್ ವಿಡಿಯೋನೇ ಒಂಥರ ಬರೋದು, ಸೌಂಡ್ ಇನ್ನೆಲ್ಲ ಒಂಥರ ಬರೋದು. ಅಂಥದ್ರಲ್ಲಿ ಇಬ್ಬರ ಕಥೆಯನ್ನ ಪ್ಯಾರಲಲ್ ಆಗಿ ಅಚ್ಚುಕಟ್ಟಾಗಿ ನೋಡುಗರಿಗೆ ಕುತೂಹಲ ಹುಟ್ಟಿಸುವ ರೀತಿಯಲ್ಲಿ ಮಾಡೋದಿದ್ರೆ ಅದು ಬಹಳ ಕಷ್ಟ. ನೀವು ಕೇಳಬಹುದು ಇಬ್ಬರ ಕಥೆ ನಿನ್ಗೆ ಏನ್ ಕೆಲಸ ಅಂತ. ಒಂದು ಎಲೆಯಲ್ಲಿ ಅವರು ಹೇಳಕ್ ಕೊಟ್ಟಿರೋ ಕಥೆ ಒಂದು ಮೃಷ್ಟಾನ್ನ, ಅಂದ್ರೆ ಒಂದು ಒಳ್ಳೆ ಸಾರು, ಒಳ್ಳೆ ಅನ್ನ. ಅಂದ್ರೆ ನಾನು ಇದರಲ್ಲಿ ಒಂದು ಉಪ್ಪಿನಕಾಯಿ, ಉಪ್ಪು, ಹಪ್ಪಳನೇನೋ ಗೊತ್ತಿಲ್ಲ, ಬಟ್ ನನ್ನನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಕಥೆಗೆ ಬೇಕಾಗುವ ಒಂದು ಪ್ರಾಮುಖ್ಯತೆ ಈ ಪಾತ್ರದ ಮುಖಾಂತರ ತೋರಿಸಿದ್ದಾರೆ. ಈ ಸಿನಿಮಾನ ಮೆಚ್ಚಿ ನಿರ್ಮಾಪಕರಿಗೆ ಅಂಡ್ ಹರ್ಷಪ್ರಿಯ ಅವರ ಸಿನಿಮಾ ಪ್ರೀತಿಗೆ ಅಂಡ್ ಅವರ ತಂಡಕ್ಕೆ, ಮುಖ್ಯವಾಗಿ ಅವರ ತಂಡಕ್ಕೆ ಅಂಡ್ ನಮ್ಮ ಹೀರೋ ಹೀರೋಯಿನ್ಗೆ ಅಂಡ್ ಇದು ಮುಖ್ಯವಾಗಿ ನಾನು ಹೇಳ್ಬೇಕು ಅಂದ್ರೆ ಅವರ ತಂಡಕ್ಕೆ, ಇಲ್ಲಿವರೆಗೂ ಆಲ್ಮೋಸ್ಟ್ ಅವರ ಜೊತೆಯಾಗಿ ಇಲ್ಲಿ ಅವ್ರ ಗಂಡ ಆದ್ರೆ ಎಷ್ಟು ಜನ ಹಿಂದಿಗದವ್ರು ಗೊತ್ತಿಲ್ಲ, ಆ ತರ ಒಂದು ಒಟ್ಟಿಗೆ ಕೆಲಸ ಮಾಡಿರುವಂತಹ ಆ ಇಡೀ ತಂಡಕ್ಕೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಸೊ ಕನ್ನಡದಲ್ಲಿ ನನ್ನ ಮೊದಲ ಸಿನಿಮಾ ಬಂದು ಖಾಸಗಿ ಪುಟಗಳು ಅಂತ. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟೆ. ಒಂದ್ ಒಳ್ಳೆ ಕತೆ, ಒಳ್ಳೆ ಕ್ಯಾರೆಕ್ಟರ್ಗೆ ವೇಟ್ ಮಾಡ್ತಿದ್ದೆ. ಸೊ ಸರ್ ಕಾಲ್ ಮಾಡಿದ್ರು, ಹರ್ಷ ಸರ್, ಅಂಡ್ ನನ್ ನರೇಶನ್ ಕೊಟ್ರು. ನಂಗೆ ತುಂಬಾ ಎಕ್ಸೈಟ್ ಮಾಡಿದ್ದೇನಂದ್ರೆ ಕತೆ, ಬಿಕಾಸ್ ಕನ್ನಡ ಸಿನಿಮಾದಲ್ಲಿ ಇಂಥದ್ ಕತೆ ನಾನು ಯಾವತ್ತೂ ನೋಡಿಲ್ಲ, ಕೇಳಲಿಲ್ಲ. ಸೊ ಓಕೆ ಅಂತ ಆಲ್ರೆಡಿ ಅವರು ಶೂಟಿಂಗ್ ಸೆಟ್ ಅಲ್ಲಿ ಇದ್ರು. 2 days ಇತ್ತು ಶೂಟಿಂಗ್ಗೆ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋದೆ. ಅಂಡ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಅಮೇಸಿಂಗ್ ಆಗಿತ್ತು. ರಾಮ್ಜಿ ಸರ್ ಬಗ್ಗೆ ಆಲ್ರೆಡಿ ನಾನು ಕೇಳಿದ್ದೆ, ಬಟ್ ರೈಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ಯುವರ್ ಟೀಮ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ನನ್ನ ಪಾತ್ರದ ಹೆಸರು ಜಾನಕಿ ಅಂತ. ಅವಳಿಗೆ ಭಗತ್ ಅನ್ನೋರ್ ಜೊತೆ ಒಂದು ಲವ್ ಇಂಟ್ರೆಸ್ಟ್ ಇರುತ್ತೆ. ಇದು ಟಿಪಿಕಲ್ ಹೀರೋಯಿನ್ ಪಾತ್ರ. ಅಂದ್ರೆ ಇವಾಗ ಒಂದ್ ಸಾಂಗ್ ಅಲ್ಲಿ ಬರೋದು, ಒಂದ್ ಸೀನ್ ಅಲ್ಲಿ ಇರೋದು ಅಷ್ಟೇ ಅಲ್ಲ, ಥ್ರೂ ಔಟ್ ದ ಫಿಲ್ಮ್ ಇರ್ತಾಳೆ ಅವಳು. ಒಂದು ರಿಯಲಿಸ್ಟಿಕ್ ಪಾತ್ರ ಅಂಡ್ ತುಂಬಾ ಇಂಪಾರ್ಟೆಂಟ್ ಪಾತ್ರ. ಸೊ ಇನಿಷಿಯಲಿ ಒಂದು ಲೈವ್ಲಿ ಹುಡುಗಿಯಾಗಿರ್ತಾಳೆ, ಹೋಗ್ತಾ ಹೋಗ್ತಾ ತುಂಬಾ ಇನ್ಸಿಡೆಂಟ್ಸ್ ಆಗಿರುತ್ತೆ ಅವಳ ಲೈಫ್ ಅಲ್ಲಿ. ಸೊ ಒಂದು ಸಪ್ರೆಸ್ಡ್ ಕ್ಯಾರೆಕ್ಟರ್ ಆಗೋಗ್ತಾಳೆ ಅವಳು. ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೆ ತುಂಬಾ ಕಾಡುವಂತಹ ಪಾತ್ರ ಜಾನಕಿ ಅಂತ ಹೇಳ್ಬೋದು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ವೇಟಿಂಗ್ ಫಾರ್ವರ್ಡ್ ವಿತ್ ದಿಸ್. ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾ. ನನ್ನನ್ನ ಸೀರಿಯಲ್ ಅಲ್ಲಿ ಹೀರೋ ಮಾಡಿದವರು ರವಿಗಿರಣಿ ಸರ್, ಸಿನಿಮಾಗೆ ಹೀರೋ ಮಾಡಿದವರು ರಾಮ್ಜಿ ಸರ್. ಇಬ್ರು ಇಲ್ಲೇ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ, ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಅಂಡ್ ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ, ಅಂದ್ರೆ ಮೊದಲನೇ ಸಿನಿಮಾ ಸ್ಪೆಷಲ್ ಆಗಿರ್ಬೇಕು. ಬಿಕಾಸ್ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಲ್ಬೇಕು ಅನ್ನೋದು ಮೈಂಡ್ ಅಲ್ಲಿ ಇರುತ್ತಲ್ವಾ. ಸೊ ತುಂಬಾ ಕೆಲಸಗಳು ಕಲ್ತು ಸಿನಿಮಾಗೋಸ್ಕರ ಪ್ರಿಪರೇಷನ್ಸ್ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ಹರ್ಷ ಸರ್ ಮಾತ್ರ ನನಗೆ ಸಪೋರ್ಟಿವ್ ಆಗಿದ್ದು. ಅಂಡ್ ಬೇರೆ ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡಬೇಕಿತ್ತು, ಅದು ಆಗ್ಲಿಲ್ಲ. ಅದಾದ್ಮೇಲೆ ಒಂದು ಈ ಪ್ಯಾರಲಲ್ ಕತೆ ಸಿಕ್ಕಿ ನಾವು ಜೊತೆಗೆ ಜರ್ನಿ ಮಾಡಿ ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ, ಬರೀ ಹೀರೋ ಆಗಿ ಕೆಲಸ ಮಾಡಕ್ ಅಪರ್ಚುನಿಟಿ ಕೊಡ್ಲಿಲ್ಲ, ಸ್ಕ್ರಿಪ್ಟ್ ಇಂದನೂ ನನಗೆ ಅವ್ರ ಜೊತೆ ಇರಕ್ಕೆ ಒಂದು ಅವಕಾಶ ಕೊಟ್ರಲ್ವಾ, ಅದು ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಅದೇ ನನಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಗಿತ್ತು. ಯಾವ ತರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ, ಅಂದ್ರೆ ರಿಯಾಕ್ಷನ್ಸ್ ಹೇಗೆ ಕೊಡ್ಬೇಕು ಅನ್ನೋದು ಅಲ್ಲಿಂದ ತುಂಬಾ ನನಗೆ ಕಲಿಯಕ್ ಸಿಕ್ತು. ಯೂಶ್ವಲಿ ಫಸ್ಟ್ ಸಿನಿಮಾ ತುಂಬಾ ಈಸಿ ಕ್ಯಾರೆಕ್ಟರ್ಸ್ ಮಾಡಬಹುದು, ಅಂದ್ರೆ ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು ಈಸಿಯಾಗಿ ಹೋಗ್ಬೋದು. ಬಟ್ ಈ ಪಾತ್ರ ಯಾಕೆ ಸ್ಪೆಷಲ್ ಇದೆ ಅಂತ ಹೇಳ್ಬಿಡ್ತೀನಿ. ಒಬ್ರು ಲೈಫಲ್ಲಿ ನಡೆದಂಗೆ ಇನ್ನೊಬ್ರು ಲೈಫಲ್ಲಿ ನಡೆದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ಎಲ್ಲಾದ್ರೂ ಕೇಳಿರ್ತೀವ, ಅಥವಾ ರಿಯಲ್ ಲೈಫಲ್ಲಿ ಆತರ ನಡೆದ್ರೆ ಅದನ್ನ ಹೇಗೆ ಫೇಸ್ ಮಾಡೋದು, ಆಮೇಲೆ ಎವ್ರಿ ಸ್ಟೆಪ್ಸ್ ಅದನ್ನ ಹೇಗೆ ನಾವು ಕಂಟ್ರೋಲ್ ತಗೊಳ್ಳೋದು ಅನ್ನೋದು ಸೀನ್ ಬೈ ಸೀನ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಕ್ಯಾರೆಕ್ಟರ್ ಅಂದ್ರೆ ಒಂದೇ ತರ ಬಿಹೇವ್ ಮಾಡಲ್ಲ, ಎವ್ರಿ ಸೀನ್ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ಆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಹಿಂಸೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಆ ಗ್ರಾಫ್ನೆಲ್ಲ ಕಂಟ್ರೋಲ್ ಮಾಡಿ ಎವ್ರಿ ಸೀನ್ಗೂ ಪ್ರಿಪರೇಷನ್ಸ್ ಮಾಡಿ ನನಗೆ ಟೈಮ್ ಕೊಟ್ಟು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಮೆಲ್ಲ ಹತ್ರ ಒಂದು ರಿಕ್ವೆಸ್ಟ್,
ಇದು 1 ವರ್ಷ 2 ವರ್ಷ ಜರ್ನಿ ಅಲ್ಲ, ಒಂದು 7 years ಇಂದ ಜರ್ನಿ ಮಾಡಿದ್ದೀನಿ ಸಿನಿಮಾಗೋಸ್ಕರ. ಈ ಸಿನಿಮಾಗೋಸ್ಕರನೇ 3 years ಇಂದ ಕೆಲಸ ಮಾಡಿದ್ದೀನಿ. ನನ್ನ ಹಾರ್ಡ್ ವರ್ಕು ಸ್ಕ್ರೀನ್ ಮೇಲೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮುಂದಕ್ಕೂ ಸಿನಿಮಾ ಮಾಡಬೇಕು, ನನ್ನ ಜರ್ನಿ ಇನ್ನು ತುಂಬಾ ದೊಡ್ಡದಾಗಿ ಹೋಗ್ಬೇಕು. ಅದಕ್ಕೆ ನಿಮ್ ಸಪೋರ್ಟ್ ಖಂಡಿತ ಬೇಕು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸೀರಿಯಲ್ ಮಾಡಿದೆ ಅಷ್ಟೇ ಸರ್. ಆಮೇಲೆ ಬರೀ ಟೆಕ್ನಿಕಲ್ ಏನು ಕಲಿಯಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಸ್ಕ್ರೀನ್ ಪ್ಲೇ ಆಗಲಿ, ಡಿಸ್ಕಷನ್ಸ್ ಆಗಲಿ ತುಂಬಾ ಮಾಡ್ತಿದ್ದೆ. ಚೆನ್ನೈಲಿದೆ ನಾನು 4 years. ಸೊ ಹಾಗಾಗಿ ಸ್ವಲ್ಪ ಡೈರೆಕ್ಷನ್ ಸೈಡ್ ಜಾಸ್ತಿ ಹೋಗು ಅಂದ್ರೆ ಗೊತ್ತಿರ್ಬೇಕಲ್ವಾ, ಬರೀ ಆಕ್ಟಿಂಗ್ ಅಷ್ಟೇ ಅಲ್ವಾ, ಎಲ್ಲಾನು ಗೊತ್ತಿದ್ರೆ ಒಳ್ಳೇದು ಅಂತ ಎಲ್ಲ ಕಲ್ತ್ಕೊಂಡೇ ಬಂದಿರೋದು. ಇದರಲ್ಲಿ ನಿಮ್ಮ ಏಜ್ ಗ್ರಾಫ್ ಅಂದ್ರೆ ಈ ಫೋಟೋ ಮತ್ತು ಆ ಫೋಟೋ ನೋಡಿದಾಗ ಅಂದ್ರೆ ಒಂದು ಗ್ರೋತ್ ಇದೆಯಾ ಪಾತ್ರಕ್ಕೆ? ಅಂದ್ರೆ 2-3 years ಅಷ್ಟೇ ಡಿಫ್ರೆನ್ಸ್. ಬಟ್ ಮೆಚೂರಿಟಿ ಲೆವೆಲ್ ಅಂದ್ರೆ ಒಂದು ಚೇಂಜ್ ಓವರ್ ಬರುತ್ತಲ್ಲ ಲೈಫ್ ಅಲ್ಲಿ. ಈಸಿ ಗೋಯಿಂಗ್ ಕಾಲೇಜ್ ಡೇಸ್ ಇರುತ್ತೆ, ವೆನ್ ಕಮ್ಸ್ ಟು ರಿಯಾಲಿಟಿ ಅಲ್ವಾ ಒಂದು ಡಿಫ್ರೆನ್ಸ್ ಬರುತ್ತಲ್ವಾ, ಹಾಗಾಗಿ ಕ್ಯಾರೆಕ್ಟರ್ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ. ಸ್ಕ್ರಿಪ್ಟ್ ವರ್ಕ್ ಇಂದ ಜೊತೆಲಿದ್ದು ತುಂಬಾ ಹೆಲ್ಪ್ ಆಯ್ತಾ ನಿಮಗೆ? ಖಂಡಿತ ಸರ್. ಅಂದ್ರೆ ನನಗೆ ಯಾವಾಗ ಹೇಗ್ ರಿಯಾಕ್ಟ್ ಆಗುತ್ತೆ, ಯಾವ ಪಾತ್ರದ ಜೊತೆ ಹೇಗ್ ರಿಯಾಕ್ಟ್ ಆಗ್ಬೇಕು ಅನ್ನೋದು ಮೊದಲೇ ಗೊತ್ತಿದ್ರಿಂದ ಆಕ್ಟ್ ಮಾಡ್ಬೇಕು, ಅದು ಈಸಿ ಆಗುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಉಪಯೋಗ ವರ್ಕ್ ಮಾಡಿದ್ದೀನಿ ಎಜ್ಜಾರಲ್ಲಿ. ಈಗ ಆಲ್ರೆಡಿ ನಾವು ಎಜ್ಜಾರು ಕಂಟೆಂಟ್ ಪ್ಯಾರಲ್ ಲೈಫ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಎಲ್ಲ ರಿಲೀಸ್ ಮಾಡಿದೀವಿ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಈಗಲೂ ನೀವು ನೋಡಿದ್ದೀರಾ, ಎಲ್ಲ ಒಪ್ಕೊಂಡು ಇದ್ದಾರೆ. ಒಳ್ಳೆ ರೆಸ್ಪಾನ್ಸು ಬರ್ತಿದೆ. ಒಂದು ಕನ್ನಡ ಸಿನಿಮಾ, ಒಂದೊಳ್ಳೆ ಪ್ರೊಡಕ್ಷನ್, ಒಂದೊಳ್ಳೆ ಡೈರೆಕ್ಟ್ರು, ಒಂದು ಎಫರ್ಟ್. ಜುಲೈ 19th ರಿಲೀಸ್ ಆಗ್ತಿದೆ. ಯಾವ ರೀತಿ ಇಷ್ಟು ಸಪೋರ್ಟ್ ಇತ್ತು ಸಿನಿಮಾ ರಿಲೀಸ್ ಆದಾಗ್ಲೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಟಿಒಪಿ ಫಸ್ಟ್ ಸಿನಿಮಾ ಸರ್. ಇದಕ್ಕೆ ಮುಂಚೆ ಯಾವ್ದಾದ್ರು ಸೀರಿಯಲ್ಸ್ ಮಾಡಿದ್ರೆ ಡೈರೆಕ್ಷನ್ ಮಾಡಿದ್ರು. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? 50 days ಮೇಲೆ ಆಗಿದೆ. ಮಳೆನಲ್ಲಿ ಶೂಟ್ ಮಾಡಬೇಕು ಅನ್ನೋದು ಚಾಲೆಂಜ್ ನಾವು ತಗೊಂಡಾಗ ನನಗೆ ಆಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡಬೇಕು, ಕತೆ ಸ್ಕ್ರೀನ್ ಪ್ಲೇ ಅದೆಲ್ಲ ಕಡಿಮೆ ಆಗೋದ್ರ ಜೊತೆಗೆ ಮಳೆ ಅನ್ನೋದು ತುಂಬಾ ಟಾಸ್ಕ್ ಅಲ್ವಾ ಅಂತ ಅನ್ಸಿದ್ದುಂಟು. ಅವಾಗ ತುಂಬಾ ಸ್ಟ್ರಾಂಗ್ ಆಗಿ ನಿಂತು ನೀವು ಡ್ರೀಮ್ ಮಾಡಿದೀರಾ ಅದನ್ನ ಫುಲ್ಫಿಲ್ ಮಾಡೇ ಅನ್ನೋ ತರ ಸಪೋರ್ಟ್ ಆಗಿ ನಿಂತಿದ್ದು ತುಂಬಾ ದೊಡ್ಡ ವಿಷಯ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಈ ಎಜ್ಜಾರ ಜೊತೆಗೆ ಇನ್ನೊಂದೇನಂತಂದ್ರೆ ಹೊಸದಾಗಿ ನಾವು ರಾಮ್ಜಿ ಫಿಲಮ್ಸ್ ಅಂತ ನಮ್ದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಓಪನ್ ಮಾಡ್ತೀವಿ. ಸೊ ಬಿಫೋರ್ ದಟ್ ಅದಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರ ಥ್ರೂನೇ ಮಾಡಿಸೋದು ಅಂತ ನಾನು ರಾಮ್ಜಿ ಫ್ರೆಂಡ್ಸ್ ಆಕ್ಚುಲಿ ಒಂದು 2-3 ಹತ್ರ ಹೋದಾಗ ಓಕೆ ಆಯ್ತು ಮಾಡೋಣ ಅಂದ್ರೆ 100 ಸಿನಿಮಾ ತರ. ಈಗ ಹೊಸಬ್ರದ್ದು ಅಂದ್ರೆ ಆಬ್ವಿಯಸ್ಲಿ ಅದೇ ತರ ಟ್ರೀಟ್ಮೆಂಟ್. ಸೊ ಆಮೇಲೆ ನಾನು ಒಂದ್ಸಲಿ ಪ್ರಿವ್ಯೂ ನೋಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬರದ್ದು ಇಂಥವ್ರದ್ದೇ ಕೆಲಸ ಚೆನ್ನಾಗಿದೆ, ಇಂದು ಚೆನ್ನಾಗಿಲ್ಲ ಆ ತರ ಯಾವ ತರನೂ ಇರ್ಲಿಲ್ಲ. ಅದು ಡಿಒಪಿ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈವನ್ ಮ್ಯೂಸಿಕ್ ಆಲ್ಸೋ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅವಾಗ ನಾನು ರಂಜಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಒಂದು ಕಾಲ್ ತಗೊಳ್ಳೋಣ. ಆಕ್ಚುಲಿ ನಾವೇ ಅಂದ್ರೆ ಎಲ್ಲೋ ಬೇರೆ ತರದ್ದೇನೋ ಉಡಾಪಿಯಲ್ಲಿ ಏನೋ ಅಥವಾ ಕೇರ್ಲೆಸ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು, ಕರೆಕ್ಟ್ ಆಗಿ ರೀಚ್ ಆಗದೆ ಇದ್ರೆ ಆತರ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಕೊನೆಗೆ ನಾವೊಂದು ಕಾಲ್ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ. ಇದು ನಮ್ಮ ಸಿನಿಮಾಗೆ ಒಂದು ಬೇಸಿಕ್ ಸ್ಟಾರ್ಟ್ಅಪ್ ಆದ್ರೆ ಬೇರೆ ಇನ್ನೂ ಹೊಸಬ್ರಿಗೆ ಎಲ್ಲ ದೊಡ್ಡವ್ರನ್ನ ರೀಚ್ ಮಾಡಕ್ ಆಗದೆ ಇರೋರು ಅಥವಾ ಅಂತವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ತರ ಆಗುತ್ತೆ ಅಂತ, ಒಂದು ಸಪೋರ್ಟಿವ್ ಆಗಿರ್ಬೋದು ಅಂತ. ಸೊ ಇದು ನಿಮ್ಮ ಸಪೋರ್ಟ್ ಬೇಕು ಸರ್. ಆಗಿದೆ 70 ಆಗಿದೆ. ಸೊ ಒಟ್ಟಿಗೆ ಬಿ ಸೆಂಟರ್ ಅಫಿಷಿಯಲ್ ಎಲ್ಲ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ವಿ. ಈಗ ನಿಮ್ಗೆಲ್ಲ ಅವ್ರ ಪರ್ಸೆಂಟೇಜ್ ಹೇಳಿದಾರಾ ಅಥವಾ ರೆಂಟೆಡ್ ಹೇಳಿದಾರಾ ಸರ್? ಆಲ್ಮೋಸ್ಟ್ ಶೇರ್ ಬೇಸಿಸ್ ಮೇಲೆ ಹೋಗ್ತಾ ಇದ್ದೀವಿ. ಅಂತ ಹೇಳಿದ್ರಲ್ಲ, ಹೌದು, ಶೇರ್ ಮೇಲೆ ಸರ್. ಎಸ್, ಕೆಲವು ಸಿಂಗಲ್ ಸ್ಕ್ರೀನ್, ಕೆಲವಲ್ಲ ತುಂಬಾ ಕಮ್ಮಿನೇ. ಕೆಲವು ಪರ್ಟಿಕ್ಯುಲರ್ ಇಂಥದ್ದು ಬೇಕು ಅಂದಾಗ ಅದಕ್ಕೆ ಸ್ವಲ್ಪ ಪೇ ಮಾಡಲೇಬೇಕಾಗುತ್ತೆ. ಸೊ ಯಾಕಂದ್ರೆ ನೀವು ಫಸ್ಟ್ ವೀಕ್ ರಿಲೀಸ್ ಮಾಡ್ಬಿಡ್ತೀವಿ, ಸೆಕೆಂಡ್ ವೀಕ್ ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ರಿಸ್ಕ್. ಖಂಡಿತ ಸರ್. ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಕಷ್ಟ. ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ ಟೇಸ್ಟ್ ಹೇಳ್ತಾರೆ. ಅದನ್ನ ನೀವು ಜವಾಬ್ದಾರಿ, ಯಾಕಂದ್ರೆ ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಷನ್ ಅಂದ್ರಲ್ಲ, ಆ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಆಯ್ತಣ್ಣ.